ತಪ್ಪಿಸ್ಕೊಂಡ್ಬಿಟ್ರು? ಅವ್ರು ತಪ್ಪಿಸ್ಕೊಂಡ್ರು, ಇಲ್ಲಿಂದ ಹಣ ತಪ್ಪಿಸ್ಕೊಳಕ್ ಬಿಡ್ಲಿಲ್ಲ ಸರ್. ಅದರಲ್ಲಿ ನೀನ್ಯಾರು? ಭರತ್. ಸರ್, ಕಳ್ಳರು ತಪ್ಪಿಸ್ಕೊಂಡ್ಬಿಟ್ರು, ಆದ್ರೂ ಇವ್ರ ಸಾಹಸದಿಂದ ಹಣ ಮಾತ್ರ ಸಿಕ್ತು. ಐ ಸಿ. ಮಿಸ್ಟರ್ ಭರತ್, ಇಲ್ಲಿ ದರೋಡೆ ನಡೆಯುತ್ತೆ ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ? ಇಲ್ಲ ಸರ್, ಈ ದರೋಡೆ ಕ್ಲೂ ಕೊಟ್ಟಿದ್ದೆ ನನ್ನ ತಮ್ಮ. ಗುಡ್, ವೆರಿ ಗುಡ್. ನನಗಿಂತ ನಮ್ ಬಾಂಡ್ ಸಾಹಸವೇ ಹೆಚ್ಚು ಸರ್. ಶಕೆ ಅಂತ ಮಾಡಿ ಮೇಲೆ ಮುಗಿದ್ವಿ. ಆಗ ಕಳ್ಳರು ಕಾವಲ್ಗಾರನ್ನ ಹೊಡೆದಿದ್ದನ್ನ ಇದರಿಂದ ನೋಡಿ ಓಡ್ ಬಂದ್ವಿ. ಬಾಂಡ್ ಹೋಗ್ಬಿಟ್ಟು ನಮ್ಮ ಅಣ್ಣನ್ ಕರ್ಕೊಂಡ್ ಬಂದ. ಸರ್, ನಾನ್ ಯಾರು ಗೊತ್ತಾ ಸರ್? ಡಿಶಮ್ 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 ಗೂಢಾಚಾರಿ 999. ಇವನ್ ಜೇಮ್ಸ್ ಬಾಂಡ್. ಮಿಸ್ಟರ್ ಬಾಂಡ್, ಸಾಹೇಬ್ರಿಗೆ ನಮಸ್ಕಾರ ಮಾಡು. ವೆಲ್ ಡನ್ ಬಾಂಡ್. ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಪುಟಾಣಿಗಳೆಲ್ಲ ಸೇರ್ಕೊಂಡು ದೊಡ್ಡ ಅಡ್ವೆಂಚರ್ನೇ ಮಾಡ್ಬಿಟ್ರಿ. ಐ ಡೂ ಅಪ್ರಿಸಿಯೇಟ್ ಯುವರ್ ಕರೇಜ್. ಮಾಜಿ ಪೊಲೀಸ್ ದಫೇದಾರ್, ಚಿನ್ನದ ಪದಕ ವಿಜೇತ ರಾಮಯ್ಯನವರ ಮಕ್ಕಳಾದ ಭರತ್, ರವಿಶಂಕರ್ ಹಾಗೂ ಜೇಮ್ಸ್ ಬಾಂಡ್ ಎಂಬ ನಾಯಿ ಇವರುಗಳು ಸಾಹಸದಿಂದ ಸಾರ್ವಜನಿಕರ ಸುಮಾರು 15 ಲಕ್ಷ ರೂಪಾಯಿಗಳನ್ನು ಕಳ್ಳರಿಂದ ಉಳಿಸಿ ಪೊಲೀಸರಿಗೆ ಒಪ್ಪಿಸಿದರು. ಗುಡ್. ಕಮಿಷನರ್ ಸುರೇಂದ್ರನಾಥ್ ಅವರು ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ಸಾಹಸಿಗಳನ್ನು ಪ್ರಶಂಸೆ ಮಾಡಿದರು. ಗೋಲ್ಡ್ ಮೆಡಲಿಸ್ಟ್ ರಾಮಯ್ಯನ ಮಕ್ಕಳಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಮಾಡಿಬಿಟ್ರಿ ಕಂಡ್ರು. ಅಣ್ಣ, ಅವತ್ತಿ ದುರ್ಗನ್ ಕೊಡ್ಸಿದ್ದಕ್ಕೆ ಅಪ್ಪಂಗೆ ಇಷ್ಟು ಬೈತಾ ಇದೆ. ಈಗ ನೋಡಿದ್ಯಾ ಇದರಿಂದ ಎಷ್ಟು ಹೆಲ್ಪ್ ಆಗಿದೆ ಅಂತ. ಓಯ್, ಅಪ್ಪ ಸಿನ್ಸಿಯರ್ ದೆಫೆದಾರ್ ಅಂತ ಗೋಲ್ಡ್ ಮೆಡಲ್ ತಗೊಂಡ್ರು, ನೀನ್ ಗೂಢಚಾರಿ ಆಗಿ ಡೈಮಂಡ್ ಮೆಡಲ್ ತಗೋ.
ನಾನ್ ಫ್ಯಾಕ್ಟ್ರಿಗೋಸ್ಕರ ಸೇವೆ ಮಾಡಿ ಪ್ಲಾಟಿನಂ ಮೆಡಲ್ ತಗೋತೀನಿ. ಅಂತೂ ನಮ್ಮೆಲ್ಲರಿಗೂ ಮೆಡಲ್ ಸಿಗ್ತಾಯಿತ್ತು. ನಮ್ ಜೇಮ್ಸ್ ಬಾಂಡ್ಗೆ ಏನೂ ಸಿಗ್ಲಿಲ್ವಲ್ಲ, ಬೇಜಾರ್ ಮಾಡ್ಕೊಂತಾನೆ ಅಲ್ವೇನೋ? ಅರ್ಥವಾಯ್ತು. ನಿನ್ ಬಾಂಡ್ಗೆ ಆ ಕಾರ್ಪೊರೇಷನ್ ಅವರು ಯಾರು ಎತ್ಕೊಂಡು ಹೋಗ್ದಾರ ಹಾಗೆ ಒಂದು ತಗಡು ಮೆಡಲ್ ಕೊಡ್ತಾರಲ್ಲ, ಅದ್ ಕೊಡ್ಸ್ಬಿಡು. ಕರೆಕ್ಟ್, ನಾನು ನಿನ್ಗೆ ಕೊಡ್ತೀನಿ ಬಿಡ ಪಾರ್ಟ್ನರ್. ಅಪ್ಪ ನಾ ಬರ್ತೀನಪ್ಪ. ಬರ್ತು. ಸಂಜೆ ಫ್ಯಾಕ್ಟ್ರಿಯಿಂದ ಬರ್ತಾ ನಿನ್ ತಂಗಿ ಭಾವನ ನಾಳೆ ಉಗಾದಿ ಹಬ್ಬಕ್ಕೆ ತಪ್ಪದೆ ಬರ್ಬೇಕು ಅಂತ ಹೇಳ್ಬಿಟ್ಟು ಪಾಪ. ಆಯ್ತಪ್ಪ. ಗೂಢಚಾರಿ 999 ಬಾಯ್. ಮಿಸ್ಟರ್ ಬಾನ್ ಬಾಯ್. ರಕ್ಷಕ ಸ್ವತಂತ್ರ ಅವರಿಗೆ, ವೀರ ಬಂಧು ಸ್ವತಂತ್ರ ಅವರಿಗೆ, ಬಡವರ ಬಂಧು ಸ್ವತಂತ್ರ ಅವರಿಗೆ, ಸಾವುಕಾರ ಸ್ವತಂತ್ರ ಅವರಿಗೆ. ಯಾಕೆ ಬಡ್ಕೊಳ್ತಾ ಇದ್ದೀರಾ? ಇದೇನ್ ಫ್ಯಾಕ್ಟ್ರಿ ಅಂತ ತಿಳ್ಕೊಂಡ್ರ ಇಲ್ಲ ಸೇಂದಿ ಅಂಗಡಿ ಅಂತ ತಿಳ್ಕೊಂಡಿದ್ರು? ಏನಾಗಬೇಕಾಗಿತ್ತು? ಸಾವುಕಾರ ನೋಡ್ಬೇಕಾಗಿತ್ತು. ನೋಡ್ಬೇಕಾಗಿತ್ತು. ಯಾಕೆ ನೋಡ್ಬೇಕಾಗಿತ್ತು? ಓಸಿ ಅವ್ರ ಹತ್ರ ಕೆಲಸ ಇತ್ತು. ಅದೇನ್ ಬೊಗಳ್ರಯ್ಯ, ನಾನು ಅವ್ರ PA. ಇವ್ರಿಗೆಲ್ಲ ಮದುವೆ ಮಾಡೋಣ ಅಂತಿದೀವಿ. ಯಾರಿಗೆ? ನಮ್ಮ ಯಜಮಾನ್ರಿಗ? ಏನಪ್ಪ ಇದೆಲ್ಲ? ಏನು ಬಡವರಾದ ಮಾತ್ರಕ್ಕೆ ಇನ್ನೊಬ್ಬರ ಕಾಲು ಹಿಡಿಬೇಕು ಅಂತ ಏನಿಲ್ಲ. ಆ ಪರಮಾತ್ಮನ ದೃಷ್ಟಿಲಿ ನಾವೆಲ್ಲರೂ ಒಂದೇ. ಹೇಳಪ್ಪ, ನಮ್ಮಿಂದ ಏನಾಗ್ಬೇಕಾಗಿದೆ ಹೇಳಿ. ಹೇಳಿ ಮೇಲೆ ಹೇಳಿ. ಇವರೆಲ್ಲ ನಿಮ್ ನೆರಳಲ್ಲಿ ಬೆಳೆದ ಹೆಣ್ಮಕ್ಳು. ಈ ಸಾರಿ ಒಟ್ಟಿಗೆ ಮದುವೆ ಮಾಡೋಣ ಅಂತಿದ್ದೀವಿ. ತಾವು ದೊಡ್ಡ ಮನ್ಸು ಮಾಡಿ ಈ ಕಾರ್ಯ ನಡ್ಸ್ಕೊಡ್ಬೇಕು. ನಾನು ಅವತರಿಸಿರೋದೇ ನಿಮ್ಮಂಥವ್ರ ಸೇವೆಗೋಸ್ಕರ ಕಣಪ್ಪ. ಹಳಕಟ್ಟಿ, ಇವ್ರಿಗೆಲ್ಲ ತಲಾ 1,1,000 ರೂಪಾಯಿ ಕೊಡ್ಸೋ ಏನು? ನಾನು ಅನ್ಕೊಂಡೆ ನೀವ್ ಈಗ ಅಂತೀರಾ ಅಂತ. ಹಾಗೆ ಅಂದ್ರಿ ನೋಡಿ. ಎಷ್ಟೇ ಆಗ್ಲಿ ಸ್ವತಂತ್ರ ಹಬ್ಬದ ದಿವಸ ಹುಟ್ಟಿ ಸ್ವತಂತ್ರ ರಾವ್ ಅಂತ ಹೆಸರು ಇಟ್ಕೊಂಡು ಖಾದಿ ತೊಟ್ಟು ಬಡವರಿಗೋಸ್ಕರವಾಗಿ ದುಡಿಯೋಕೆ ನಿಂತರ ಕಲಿದ್ರೆ ಕಾರಣ ಅಲ್ವೇ ನೀವು? ಹಳಕಟ್ಟಿ, ನಾವ್ ಯಾವಾಗ್ಲೂ ಮಾತ್ ಕಡಿಮೆ ಆಡ್ಬೇಕು, ಕೆಲಸ ಜಾಸ್ತಿ ಮಾಡ್ಬೇಕು. ಆಗ್ಲೇ ದೇಶ ಉದ್ಧಾರ ಆಗೋದು. ನಮ್ ಕ್ಯಾಶಿಯರ್ ಬರ್ತಾರೆ, ನಿಮ್ಗೆಲ್ಲ ಹಣ ಕೊಡ್ತಾರೆ. ಯಜಮಾನ್ರೆ, ಪಾರ್ಟಿ ರೆಡಿ ಆಗಿದೆ, ಹೋಗೋಣ. ನಾನೇನು ಬರ್ತೀನಿ ಬಂಧುಗಳೇ. ರಾಧಾಕೃಷ್ಣ ಡಬ್ಬಲ್ ಗಣಪತಿ. ಇಷ್ಟ ದಿವಸ ದೇವ್ರು ಒಡವೆ ತರ್ತಿದ್ರಿ, ಈಗ ದೇವ್ರನ್ನೇ ಕದ್ಕೊಂಡ್ಬಂದ್ಬಿಟ್ರ? ಚಿಲ್ಲರೆ ಸಂಪಾದನೆಯಲ್ಲಿ ಹೊಟ್ಟೆ ತುಂಬೋದಿಲ್ಲ ಅಂತ ಅದಕ್ಕೆ ದೊಡ್ಡ ಕೆಲಸಕ್ಕೆ ಕೈ ಹಾಕ್ಬಿಟ್ಟಿದೀವಿ. ಗುಡ್. ಏನ್ ಕೊಡ್ಬೇಕು ಹೇಳ್ರಯ್ಯ? ನೀವೇ ನೋಡ್ ಕೊಡಿ ಸರ್. ಇದೇನ್ ಸರ್ 1 ರೂಪಾಯಿ ಕೊಡ್ತಾ ಇದೀರಾ? ನೋಡಿ ಕೊಡಿ ಅಂದ್ಯಲ್ಲಯ್ಯ. 1 2 3 4 4 2 8 8,000. ಓಕೆ, 8,000 ತುಂಬಾ ಕಡಿಮೆ ಆಯ್ತು. ಪೂಜಾರಿಗೆ ಕಾವಲ್ಗಾರಿಗೆ ಪಾಲ್ ಕೊಡ್ಬೇಕು. 16,000ಕ್ಕಾದ್ರೆ ಕೊಡ್ತೀವಿ ಸಾವುಕಾರ್ರೆ, ಇಲ್ದೇ ಇದ್ರೆ ಆಗೋದಿಲ್ಲ. ಹಳಕಟ್ಟಿ, ಯಜಮಾನ್ರೆ, ವಿಗ್ರಹಗಳನ್ನ ಕದ್ದೋರು ಮಾಲ್ ಸಹಿತ ನಮ್ಮನೇಲೇ ಇದಾರೆ. ಅಯ್ಯೋ, ಹಾಗ್ ಮಾಡ್ಬೇಡಿ, ನಿಮ್ ದಮ್ಮಯ್ಯ ಅಂತೀನಿ. ಬಡ್ಡಿ ಮಕ್ಳ, ಕತ್ತು ಮಾಲ್ಗೆ ಸಿಕ್ಕಾಪಟ್ಟೆ ಕೇಳಬಾರ್ದು. ನಾವು ಕೊಟ್ಟಷ್ಟು ತಗೊಂಡು ಹೋಗ್ಬೇಕು. ಹಳಕಟ್ಟಿ, ಅರ್ಥವಾಯ್ತು. ಇಷ್ಟ ಮಾತಾಡಿದ್ದಕ್ಕೆ 1,000 ಕಡಿಮೆ ಮಾಡ್ಕೊಂಡು ಕೊಡು ಅಂತ ತಾನೆ? ಕೊಡ್ತೀನಿ. ಇದು ಅನ್ಯಾಯ ಸಾವುಕಾರ್ರೆ. ದೇವರನ್ನೇ ಕದಿಯವರಿಗೆ ನ್ಯಾಯ ಅನ್ಯಾಯ ಎಲ್ಲಿಂದ ಬಂತ್ರ? ಬರೀ ಗಂಡು ದೇವರುಗಳನ್ನೇ ಕರ್ಕೊಂಡ್ ಬರ್ಬೇಡ್ರು, ಚೆನ್ನಾಗಿರೋ ಹೆಣ್ಣು ದೇವರುಗಳನ್ನ ಕರ್ಕೊಂಬನ್ರ. ಹಳಕಟ್ಟಿ, ಯಜಮಾನ್ರೆ, ಕಾರಣ ಇಲ್ದೆ ಕಾಗೆ ತರ ಕಾ ಕಾ ಅನ್ನೋದು ನನ್ ಕಿವಿಗೆ ಆಗೋದಿಲ್ವೋ? ನಾನು ಅನ್ಕೊಂಡೆ ನೀವ್ ಹೀಗಂತೀರಿ ಅಂತ. ಹಾಗೆ ಅಂದ್ರಿ ನೋಡಿ. ತಗ, 7,000 ಇದೆ, ಜಾಗ ಖಾಲಿ ಮಾಡಿ. ಬರ್ತೀವಿ ಸಾವುಕಾರ್ರೆ. ನಮಸ್ಕಾರ. ಅಣ್ಣ, ಆಪಲ್ ತಿಂದು ದುಡ್ಡು ಕೊಡದೆ ಹಂಗೆ ಹೋಗ್ತಿಲ್ಲ ಅಣ್ಣ. ದುಡ್ಡು ಬೇಕಾ? ಲೇ ಮುದ್ಕ, ವಿಧಾನಸೌಧ ಯಾವ ಕಡೆ ಇರೋದು? ವಿಧಾನಸೌಧ ಈ ಕಡೆ. ರೌಡಿ ರಂಗ ಸೇಫ್ ತಿಂದು ಕಾಸು ಕೊಡ್ಲಿಲ್ಲ ಅಂತ ಹೇಳಿ ಅಸೆಂಬ್ಲಿಯಲ್ಲಿ ಹೋಗಿ ಕಂಪ್ಲೇಂಟ್ ಮಾಡು. ಪಾರ್ಲಿಮೆಂಟ್ ಎಲ್ಲಿದೆ? ಅಷ್ಟು ಗೊತ್ತಿಲ್ವಾ ನಿನ್ಗೆ? ಅದಿರೋದು ಡೆಲ್ಲಿಲಿ. ಡೆಲ್ಲಿನಾ? ಅದ್ಯಾವ ಕಡೆ ಇದೆ? ಅದಾ ಈ ಕಡೆ. ಆ ಕಡೆನಾ? ಹೌದು.
ಪಾರ್ಲಿಮೆಂಟ್ ಕಾಣಿಸ್ತಾ ಇದೆಯಾ? ಮಿಸ್ಟರ್ ನಿಮ್ಗೆ ಹೊಡೆದಾಡಕ್ ಬೇರೆ ಸ್ಥಳನೇ ಸಿಕ್ಲಿಲ್ವಾ? ಐ ಆಮ್ ಸಾರಿ ಮೇಡಮ್. ನೋಡಿ ಇವನ್ನ ಸ್ವಲ್ಪ ಡೆಲ್ಲಿ ಪಾರ್ಲಿಮೆಂಟ್ ನಿಮ್ ಕಾಲ್ ಡ್ರಾಪ್ ಮಾಡಿ. ರೌಡಿ ರಾಸ್ಕಲ್, ಬಿಡೋ ದಾರಿನ. ಮಿಸ್, ಸ್ವಲ್ಪ ನಾಲ್ಗೆನ ಬಿಗಿಡ್ದು ಮಾತಾಡಿಲ್ಲ, ನಿಮ್ಗೂ ಇದೇ ಗತಿ ಆಗ್ಬಿಡುತ್ತೆ. ಯು ಸ್ಕೌಂಡ್ರಲ್. ಅದು ನಿಮ್ಮ ಅಪ್ಪ. ಯು ಇವನು ಇಲ್ಲ ಏನೂ ಇಲ್ಲ, ದಯಮಾಡಿಸಿ. ಇಡಿಯಟ್. ನಮ್ ಫ್ಯಾಕ್ಟ್ರಿ ಕೆಲಸ ಮಾಡೋ ಬೆಗ್ಗರ್ ಎಷ್ಟು ದುರಹಂಕಾರ ನೋಡಿದ್ಯಾ ಅವನಿಗೆ. ಹೋಗ್ಲಿ ಬಿಡೆ, ಕೊಚ್ಚೆ ಮೇಲೆ ಕಲ್ಲಾಕಿ ಮೈ ಮೇಲೆ ಹಾಕ್ಸಿಡ್ಸ್ಕೋಬೇಕು. ನಡಿ ಹೋಗೋಣ. ಎಷ್ಟು ಕೊಡ್ಬೇಕು ಇವನು? 2 ರೂಪಾಯಿ. ಎಷ್ಟು ಏಟ್ ಹೊಡೆದ? 1. ರಂಗಣ್ಣ, ಹಣ್ಣದ 2 ರೂಪಾಯಿ, ಏಟ್ಗೆ 2 ರೂಪಾಯಿ, ಒಟ್ಟು 4 ರೂಪಾಯಿ ಕೊಡು. ಕೊಡ. ಕೊಡ್ತೀನಿ. ಹೆದರ್ಕೊಂಡ್ರೆ ಎದುರಿಸ್ತೀರ, 4 ಏಟ್ ಒದ್ರೆ ಬಾಲ ಮುದ್ರಕೊಂಡು ಓಡ್ತೀರ. ಇನ್ನೊಂದ್ಸತಿ ಈ ಕಡೆ ಬಂದ್ರೆ ನಡ ಮುರಿದು ಬಿಡ್ತೀನಿ. ತಯಾರಿ. ನಿನ್ನಿಂದ ಬಹಳ ಉಪಕಾರ ಆಯ್ತಪ್ಪ. ಇದೇನ್ ಮಹಾ ಉಪಕಾರ? ಇಂಥ ಕೊಬ್ಬಿದ ಕುರುಗಳಿಗೆ ಬುದ್ಧಿ ಕಲ್ಸೋದೇ ನನ್ನ ಕೆಲಸ. ಬರ್ತೀನಿ, ಬಾವಣ. ಹಣ್ಣು ತಗೊಂಡೋಗಪ್ಪ. ಬೇಡ ತಾತ. ಅಣ್ಣ, ಏನಾದ? ಭೂತ, ಅಣ್ಣ, ದೆವ್ವ. ಏನು ಏನಾಯ್ತು? ಅತ್ತೆ ಬಾವ. ನಮಸ್ಕಾರ, ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ಚಂದಕ್ಕೇನಪ್ಪ ಕಮ್ಮಿ, ಕಲ್ಲುಗುಂಡಿದ್ದಾಗಿದ್ದೀವಿ. ಹಾಳಾದ ಬಿಸಿಲು, ನಿದ್ದೆಲ್ಲ ಸುಟ್ಟೋಯ್ತು. ಬೇಸಿಗೆ ಅಲ್ವೇ? ಕೂತ್ಕೊಳ್ಳಿ. ಬರ್ತಿ, ನಿಮ್ ಯಜಮಾನ್ರು ಬರಲಿಲ್ಲ? ಅವ್ರಿಗೇನೋ ಅರ್ಜೆಂಟ್ ಕೆಲಸ ಇತ್ತಂತೆ, ನೀನ್ ಹೋಗ್ಬಾ ಅಂದ್ರಣ್ಣ. ಅಲ್ಲಪ್ಪ, ಒಂದ್ ಟ್ಯಾಕ್ಸಿನಾದ್ರೂ ಮನೆ ಹತ್ರ ಕಳ್ಸೋದ್ ಬೇಡ್ವೆ? ಉರಿಯೋ ಬಿಸಿಲಲ್ಲಿ ಬರೋ ಹೊತ್ತಿಗೆ ಸಾಕಾಗೋಯ್ತು. ನೀನ್ ಹೇಗಿದ್ಯಾ? ನಾನೇನಕ್ಕ ಫಸ್ಟ್ ಕ್ಲಾಸ್ ಹಾಕಿದೀನಿ. ದೊಡ್ಡ ಡಿಟೆಕ್ಟಿವ್ ಆಗಿದ್ದೀನಿ ಗೊತ್ತಾ? ಧರ್ಮಯ್ಯನವರೇ, ಸೌಖ್ಯವಾ? ಏನ್ ತಣ್ಣಗೆ ನೀರು ಮಜ್ಜಿಗೆ ಏನಾರು ಆಯ ಗಂಟ್ಲೊಣಗ್ ಬತ್ತೋಗಿದೆ, ನಿಂಬೆ ಹಣ್ಣಿದ್ರೆ ಶರ್ಬತ್ ಮಾಡ್ತೀನಿ. ಆಗ್ಬೋದು, ಬಂದೆ. ನೀವಿರಪ್ಪ, ನಾನ್ ಮಾಡ್ಕೊಂಡ್ ಬರ್ತೀನಿ. ಸುಮ್ನೆರಮ್ಮ, ಅಪರೂಪಾಗ ಅಪ್ಪನ ಮನೆಗೆ ಬಂದಿದ್ಯಾ, ನಿನ್ ಕೈಲಿ ಕೆಲಸ ಮಾಡ್ಸೋದಾ? ಬೇಡ ಸುಮ್ನೆರು. ಅಪ್ಪ, ನಾ ಮಾಡ್ಕೊಂಡ್ ಬರ್ತೀನಿ. ಬೇಡ ಸುಮ್ನೆರಪ್ಪ. ಇದೇನಿದು ಒಂದೊಂದಾಗಿ ಬಡಿಸ್ತಾ ಇದ್ಯಾ? ತಟ್ಟೆಯಲ್ಲಿಟ್ಟು ತುಪ್ಪ ತಗೊಂಡೋಗು. ನಿಮ್ಗೇನಾದ್ರು ಸಕ್ಕರೆ ಕಾಯಿಲೆ ಇದೆಯಾ? ಯಾಕೋ ಮರಿ, ಒಬ್ಬಟ್ಟು ಸೇರತ್ತೋ ಇಲ್ವೋ ಅಂತ. ನನಗ್ ಸಿಹಿ ಅಂದ್ರೆ ಬಹಳ ಇಷ್ಟ. ಸುಮ್ನಿರ. ಏಯ್, ಈ ದರಿದ್ರನ ಇಟ್ಕೊಂಡು ಹೇಗ ಊಟ ಮಾಡೋದು? ಆಚೆ ಕಳ್ಸೋ, ಕಳ್ಸು. ಆಚೆ ಹೋಗು. ಹೇಗಿದೆಯಮ್ಮ? ನನ್ಗೇನನ್ನ ಸುಖವಾಗಿದ್ದೀನಿ. ಆ ಭಗವಂತನ ದಯೆಯಿಂದ ನೀನೊಬ್ಬಳು ನಗ್ನಗ್ತಾ ಇದ್ರೆ ನನಗೆ ಬೇರೆ ಏನು ಬೇಡಮ್ಮ. ಬರ್ತಿ, ಏನಿದ್ ಗಾಯ? ಅಣ್ಣ, ಇದು ಅನ್ನ ಬಸಿಯುವಾಗ ಗಂಜಿ ಹಾರ್ಬಿಡ್ತು. ಇಷ್ಟಕ್ಕೆ ನಿಮ್ ಭಾವ ನನ್ನ ಆಸ್ಪತ್ರೆ ಸೇರಿಸಿ 7 ದಿವಸ ನನ್ ಜೊತೆಲೇ ಇದ್ರು. ಹೆಂಡತಿಗೆ ಚೂರ್ ನೋವಾಗ್ಬಾರ್ದು, ದೊಡ್ಡ ರಂಪಾನೆ ಮಾಡ್ಬಿಡ್ತಾರೆ. ಅಂತ ಗಂಡನ್ ಪಡೆಯಕ್ಕೆ ನೀ ತುಂಬಾ ಅದೃಷ್ಟ ಮಾಡಿದ್ದೆಮ್ಮ. ಆಳ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಡ್ಕೋಬೇಕು. ಮನೆ ಮಕ್ಳೆಲ್ಲ ಊಸರ್ ಬಳ್ಳಿನೇ. ಬಹುಮಾನದ್ ಮಾತಾಡಿ ಎಂಟಾಣಿಗೆ ಬಟ್ಟೆ ಬರೀ ಊಟದಲ್ಲೇ ಮುಗಿಸ್ಬಿಟ್ನಲ್ಲ ನಿಮ್ಮಪ್ಪ. ವರದಕ್ಷಿಣೆ ಬಾಕಿ 15,000 ರೂಪಾಯಿ ಕೊಡ್ತೀನಿ ಅಂತ ಊರ್ನಲ್ಲಿರೋ ದೇವ್ರ ಮೇಲೆಲ್ಲ ಹಣ ಇಟ್ನಲ್ಲ, ಅದ್ರ ವಿಷಯ ಏನಾದ್ರು ಎತ್ತಿದ್ನ? ಮಾನ ಮರ್ಯಾದೆ ಇರೋ ಜನ ಆಗಿದ್ರೆ ಆರ್ದಂತ ನಡ್ಕೋತಿದ್ರು. ಹಲಾಲ್ ಟೋಪಿ ವಂಶದವ್ರಿಗೆ ಅಂತ ಒಳ್ಳೆ ಬುದ್ಧಿಯಲ್ಲಿ ಬರ್ಬೇಕು ಹೇಳು. 1,00,000 ರೂಪಾಯಿ ಕೊಟ್ಟು ಮದುವೆನೂ ಮಾಡ್ಕೊಡ್ತೀವಿ ಅಂತ ಎಷ್ಟೋ ಜನ ಬಂದ್ರು. ತಳ್ಳಿ ಬೆಳಗಿದ್ದಿ ಅಂತ ನಿನ್ನ ಬಲೆ ಬಿದ್ದ ನನ್ನ ಮಗ. ಇಷ್ಟ ಇಲ್ದಿದ್ರು 25,000 ರೂಪಾಯಿ ಒಪ್ಕೋಬೇಕಾಯ್ತು. ಹಾಳಾಗೋಗ್ಲಿ, ಹೇಳಿದ್ದು ಕೊಟ್ರ? ಅದು ಇಲ್ವೇ? ಬಿತ್ರಿ, ಮಹಾ ಬಿತ್ರಿ. ಏ ಮೂದೇವಿ, ಯಾಕೆ ಮೊಸಳೆ ಕಣ್ಣೀರ್ ಹಾಕ್ತಿದ್ಯಾ? ಮನೇಲಿರೋ ಸೌಭಾಗ್ಯನ ಆಚೆ ಕಳಿಸ್ಬೇಕು ಅಂತಿದ್ಯಾ? ಏಯ್, ಈ ರೇಷ್ಮೆ ಸೀರೆ ಬಿಚ್ಚಾಕಿ ಹಳೆ ಸೀರೆ ಉಟ್ಕೊಂಡು ಬಚ್ಚನ ಮನೆಗೆ ಬಟ್ಟೆ ಹೋಗಿ ನಡಿ. ಏನೇ ಹಾಗೆ ನೋಡ್ತಾ ಇದ್ಯಾ? ಹಾಗೆ ನೋಡ್ತಾ ಇದ್ರೆ ನಿನ್ನ ಮೈ ಮೂಳೆನೆಲ್ಲ ಪುಡಿ 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 ಮಾಡಾಕ್ಬಿಡ್ತೀನಿ. ನಮ್ಮಪ್ಪ ಬಡವರಾಗಿರ್ಬೋದು, ಆದ್ರೆ ಮೋಸಗಾರರಲ್ಲ. ಇವತ್ತಲ್ಲ ನಾಳೆ ನಿಮ್ ದುಡ್ಡ ಕೊಟ್ಟೆ ಕೊಡ್ತಾರೆ. ಮೂಳೆ ಇಲ್ಲದ ನಾಲ್ಗೆ ಅಂತ ಮಾರುದ್ದ ನೀಡಿದ್ರೆ ಏನು ಪ್ರಯೋಜನ ಇಲ್ಲ. ಹಾಗಂತ ಹೇಳಿ ಅವ್ರಿಗೆ. ನಾಲ್ಗೆಲ್ಲಿ ಮೂಳೆ ಇರೋದಿಲ್ಲ, ಈ ಕೈನಲ್ಲಿ ಮೂಳೆ ಇದಾವಲ್ಲ. ಇನ್ನೊಂದ್ಸಲ ಏನಾದ್ರೂ ನಮ್ಮ ಅಪ್ಪ ಅಮ್ಮನ ಬಗ್ಗೆ ನೀನ್ ಹಗುರವಾಗಿ ಮಾತಾಡಿದ್ರೆ
ನಿನ್ ಸಾಯಿಸಿ ಬಿಡ್ತೀನಿ. ಏನಪ್ಪ ಲೀಡ್ರು, ಬೋನಸ್ ಬಗ್ಗೆ ಯಜಮಾನ್ ಹತ್ರ ಮಾತಾಡ್ದ? ಅಲ್ಲಿ ನೋಡು, ಕೊಬ್ಬಿದ ಕುದುರೆ ಬರ್ತಾ ಇದೆಯಪ್ಪ. ಗುಡ್ ಮಾರ್ನಿಂಗ್ ಮೇಡಮ್. ಏನ್ರಿ ಮಾಡೋ ಕೆಲ್ಸ ಬಿಟ್ಟು ಮೀಟಿಂಗ್ ಮಾಡ್ತಾ ಇದ್ದೀರಾ? ರೋಡ್ ನಲ್ಲಿ ರೌಡಿಸಂ ಮಾಡ್ದ ಹಾಗಲ್ಲ, ಇಲ್ಲಿ ನಿಯತ್ತಾಗಿ ದುಡಿಬೇಕು. ಮೇಡಮ್, ನಿಯತ್ತಿರೋದ್ರಿಂದಾನೇ ನಾ ಇನ್ನೂ ಈ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದ್ದೀನಿ. ಶಟ್ ಅಪ್. ಮೇಡಮ್, ಆ ಕಡೆ ಹೋಗ್ಬೇಡಿ, ಸ್ವಲ್ಪ ಸ್ಥಳ ಇಕ್ಕಟ್ಟಾಗಿದೆ. ಈ ಫ್ಯಾಕ್ಟ್ರಿಗೆ ನಾನೇನ್ ಹೊಸಬ್ಳಲ್ಲ. ಬುರುಡೆ ಗಟ್ಟಿಗಿದೆ ಅಂತ ಬಂಡೆಗೋಗಿ ಡಿಕ್ಕಿ ಹೊಡೆದ್ರೆ ಹೊಡೆಯೋದು ಬುರುಡೆನೆ. ಮೇಡಮ್, ಏನು? ನಾನ್ ನಿಮಗ್ ಮೊದ್ಲೇ ಹೇಳಿದೆ ಈ ಕಡೆ ಹೋಗ್ಬೇಡ್ರಿ, ಜಾಗ ಇಕ್ಕಟ್ಟಾಗಿದೆ ಅಂತ. ನನ್ನ ಮಾತು ಕೇಳ್ಬೇಕಲ್ಲ. ಆ ಟವಲ್ ತಗೊಳ. ನೀನ್ ಯಾಕೋ ಬಂದೆ? ಆ ದೇವಿರಮ್ಮ ಹೊಟ್ಟೆ ನೋವಿಂದ ಒದ್ದಾಡ್ತಿದ್ದಾಳೆ. ಎಲ್ಲಿ? ಆ ಮುಂದ್ಗಡೆ ರೂಮಲ್ಲಿ ಇದ್ದಾಳೆ. ಸರಿ, ಆಫೀಸ್ಗೆ ಹೋಗಿ ಬೇರೆ ಸೀರೆ ಉಟ್ಕೊಳ್ಳಿ. ಬರ್ತಾಣ. ಇವತ್ತು ಆಟೋ ಟ್ಯಾಕ್ಸಿ ಎಲ್ಲ ಸ್ಟ್ರೈಕ್ ಅಂತೆ. ಈಗೇನು ಮಾಡೋದು? ಬೇರೆ ಯಾವ್ದು ವೆಹಿಕಲ್ಸ್ ಇಲ್ವೇನಾ? ಬನ್ನಿ, ನಮ್ ಕಾರಲ್ಲಿ ಕರ್ಕೊಂಡು ಹೋಗೋಣ. ಇವ್ರನ್ನ ನಿಮ್ಮ ಕಾರ್ನಲ್ಲಿ? ಹೌದು, ಪ್ಲೀಸ್ ಬನ್ನಿ. ಭರತ್, ಬೇಗ ಭರತ್. ಏನಾಯ್ತು? ಮಿಸ್ಟರ್, ಸ್ವಲ್ಪ ಇದ್ದೇಳಿ, ಅರ್ಜೆಂಟಾಗಿ ಹಾಸ್ಪಿಟ್ಲ್ಗೆ ಹೋಗ್ಬೇಕು. ರೀ, ಆಟೋ ಮುಷ್ಕರ ಅಂತ ಗೊತ್ತಿಲ್ವೇನ್ರಿ? ಯಾವನೊಬ್ಬ ಪೊಲೀಸ್ನವನು ನಮ್ಮ ಆಟೋ ಡ್ರೈವರ್ ಕೈ ಮುರಿದು ಹಾಕಿದ್ದಾನೆ. ಗೊತ್ತಿದೇನ್ರಿ ನಿಮಗೆ? ಅಲ್ಲಿ ನೋಡಿ, ಆಟೋ ಮುಷ್ಕರ ಅಂತ ಬರ್ದಿಲ್ವಾ? ನೋಡು, ಒಂದ್ ಹೆಣ್ಣು ಹೊಟ್ಟೆ ನೋವು ಅಂತ ಹೇಳ್ತಾ ಇದೆ, ಸ್ವಲ್ಪ ಕಣ್ಣೆ ತೋರಿಸು. ಸ್ಟ್ರೈಕ್ ಅಂದ್ಮೇಲೆ ಬರೋದಿಲ್ರಿ. ನಿನ್ ಕೈ ಮುಗಿದ್ ಕೇಳ್ಕೊತೀನಪ್ಪ. ರೀ, ಕನ್ನಡ ಓದಕ್ ಬರೋದೇನ್ರಿ? ಕನ್ನಡ ಹಂಗೆ ಕೊಡ್ತೀನೋ? ನನ್ ಮಗನೇ, ನನ್ ಕೈ ಸಿಕ್ಕು ನೀನು. ಸಿಸ್ಟರ್, ಬೇಗ. ಗಂಡ್ಮಗು. ಸೈಲೆನ್ಸ್. ಯಾಕ್ರಪ್ಪ ಇಲ್ಲಿ ಬಂದು ಗಲಾಟೆ ಮಾಡ್ತಾ ಇದೀರಿ? ಇದು ಆಸ್ಪತ್ರೆ, ದಯವಿಟ್ಟು ಹೊರಟೋಗಿ ಪ್ಲೀಸ್. ಆಟೋ ಕಳವಾದ್ರೆ ಪೊಲೀಸ್ನವ್ರಿಗೆ ಹೇಳಿ. ಪೇಷಂಟ್ಸ್ಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ದಯವಿಟ್ಟು ಹೊರಟೋಗಿ. ನನ್ನ ಮಗ ಒಳಗೆ ಇದ್ದಾನೆ, ಕಳ್ಸ್ರಿ ಆಚೆಗೆ. ಆಟೋ ಇಲ್ಲೇ ಇದೆ, ಒಳಗೆ ಇದ್ದಾನೆ ಅವನು. ನಿಲ್ಲಿಸ್ರೆ, ನೀವೆಲ್ಲ ಗಂಡಸರು ಯಾಕೆ ಕೂಗಾಡ್ತಾ ಇದ್ದೀರಾ? ನಾನೇನ್ ತಪ್ಪು ಮಾಡ್ದೆ ಅಂತ? ಅಲ್ಲ ಕಣಯ್ಯ, ಸ್ಟ್ರೈಕ್ ಅಂತ ಹೇಳಿದ್ರು, ಎರಡು ಮಾತು ಕೇಳ್ದೆ. ಇವನು ಚೆನ್ನಾಗಿ ತಂತಿ ಗಾಡಿ ತಗೊಂಡ್ ಬಂದಿದ್ಯಲ್ಲ, ನೀನೇನ್ ಬೆಂಗಳೂರಿಗೆ ರೌಡಿ ಅಂತ ತಗೊಂಡ್ಬಿಟ್ಟಿದ್ದೀನಯ್ಯ. ಒಂದ್ ಹೆಣ್ಣು ನೋವಿಂದ ನಳ್ತಾ ಇದ್ದಾಳೆ ಅಂತ ಅಂಗ್ಲಾಚಿ ಕೈ ಮುಗಿದು ಬೇಡ್ಕೊಂಡೆ. ಆಗ ಇವನು ಕನಿಕರ ಬಂತೇನಾ? ಒಂದು ಜೀವ ತೆಗಿಯೋ ಹಕ್ಕು ಯಾರಿಗೂ ಇಲ್ಲ ತಾತ. ಅಲ್ಲಿ ನೋಡಿ, ಆ ಮಗು ನೋಡಿದ್ರ? ನಾನು ಈ ಕೆಲಸ ಮಾಡದೆ ಹೋಗಿದ್ರೆ
ಒಂದು ಹಸುಗೋಸು ಊಟಕ್ಕಿಂತ ಮುಂಚೆ ಹೊಟ್ಟೆಲೆ ಸತ್ತೋಗ್ತಿತ್ತು. ಒಂದು ವೇಳೆ ನಿಮ್ಮ ಅಕ್ಕ ತಂಗಿರಿಗೆ ಇಲ್ಲ ನಿಮ್ಮ ಹೆಂಡತಿರಿಗೆ ಈ ಪರಿಸ್ಥಿತಿ ಬಂದಿದ್ರೆ ಹಾಗೇನ್ ಮಾಡ್ತಿದ್ರಿ? ಆ ಮಗು ಪ್ರಾಣಕ್ಕಿಂತ ನಿಮ್ ಸ್ಟ್ರೈಕ್ ಹೆಚ್ಚ? ಮನುಷ್ಯತ್ವಕ್ಕಿಂತ ನಿಮ್ ಮುಷ್ಕರ ದೊಡ್ಡದ? ಯಾಕೆ ಸುಮ್ಮನಾಗ್ಬಿಟ್ರಿ? ಮಾತಾಡಿ. ವಿಷಯ ಏನು ಅಂತ ತಿಳಿದೆ ಇವ್ರು ಮಾತು ಹೇಳ್ಕೊಂಡು ದುಡುಕಿದ್ದಾಯ್ತು. ದಯವಿಟ್ಟು ಕ್ಷಮಿಸ್ಬಿಡಪ್ಪ. ತಾತ, ಇವ್ರು ಮಾಡಿದ್ದು ತಪ್ಪಲ್ಲ, ನೀವು ಬಂದಿದ್ದು ತಪ್ಪಲ್ಲ, ನಾನ್ ಮಾಡಿದ್ದು ತಪ್ಪಲ್ಲ. ಯಾವನ ಒಬ್ಬ ಪೊಲೀಸ್ನವನು ಹೊಡೆದ್ನಲ್ಲ, ಅವನ ಮುಂದೆ ಗೇರವ್ ಮಾಡಿ ನೀವು ಮಾಡೋ ಮುಷ್ಕರದಿಂದ ಸಾರ್ವಜನಿಕರಿಗೆ ತೊಂದರೆ ಮಾಡೋದು ತಪ್ಪಲ್ಲ? ತಾತ, ಸತ್ಯಾಗ್ರಹ ಮಾಡೋದಕ್ಕಿಂತ ಮುಂಚೆ ಸಾವಿರ ಸತಿ ಯೋಚನೆ ಮಾಡಬೇಕು. ಸಾಕಾ ಸಾಕಾ ಇನ್ನು ಬೇಕಾ? ಹೇಳಿದಪ್ಪ, ನಡೀರಿ. ಮಾತಾಡೋ ಮರ್ಯಾದೆ ಕಂಡಿದೆ. ನಡೀರಪ್ಪ, ಗಾಡಿ ಎತ್ತಿ ಎತ್ತಿ. ಒಳ್ಳೆ ಕೆಲಸ ಮಾಡ್ಕೊಂಡು ಸಿಸ್ಟರ್, ಮಗುನ ಬಾಣ ತಿನ್ ಸ್ವಲ್ಪ ಹುಷಾರು ನೋಡ್ಕೊಳ್ಳಿ. ಅವ್ರ ಯಜಮಾನರನ್ನು ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಮೇಡಮ್, ನಿಮ್ಮಿಂದ 2 ಜೀವ ಉಳಿತು. ಭರತ್, ಐ ಆಮ್ ಸಾರಿ. ನಾನು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ. ಪೊಲೀಸ್ನವರೇ, ನನ್ ಕಾಪಾಡಿ. ನೀನು ನನ್ ಜೀವ ಉಳಿಸಿ ಸರ್. ಇಂಥ ಮಧ್ಯರಾತ್ರಿ ಬಂದು ಜೀವ ಉಳಿಸಿದ್ರೆ ಉಳಿಸೋಕೆ ನಾವೇನ್ ದೇವರಲ್ಲ. ಯಾರಮ್ಮ ನೀನು? ಏನಾಯ್ತು ನಿಂಗೆ? ನಮ್ಮತ್ತೆ ಮಾವ ನನ್ ಸಾಯ್ಸಕ್ ಬಂದ್ರು. ಅವ್ರ್ಯಾಗ ಸಾಯ್ಸಕ್ ಬಂದ್ರು? ನೀ ಏನ್ ಮಾಡ್ದೆ ತಪ್ಪು? ನಮ್ಮಪ್ಪ ಕೊಡ್ಬೇಕಾದ ವರದಕ್ಷಿಣೆ ಕೊಡ್ಲಿಲ್ಲ ಅಂತ ನಮ್ಮತ್ತೆ ಮಾವ ಪ್ರತಿದಿನ ಹೊಡೆದು ಬೈದು ಗೋಳಿ ಕುಳ್ಸಿರ್ತಾರೆ. ಅದಕ್ಕೆ ಇಲ್ಲಿಗೆ ಬಂದೆ ಸರ್, ಅದಕ್ಕೆ ಇಲ್ಲಿಗೆ ಬಂದೆ. ನಿನ್ ಗಂಡ ದಿನಾಗ್ಲೂ ಹೊಡಿತಾನ? ಒಂದ್ ಕಡೆ ತಂದೆ ತಾಯಿ, ಇನ್ನೊಂದ್ ಕಡೆ ಕೈ ಹಿಡ್ದೆ ಹೆಂಡ್ತಿ. ಕುಡ್ದು ಬಂದು ಕಂಡ್ರು ಕಾಲ್ದವರಾಗಿದ್ ಬಿಡ್ತಾರೆ. ನಿನ್ ಗಂಡ ಶುದ್ಧ ಅರಸಿಕ, ಅಪ್ರಯೋಜಕ. ನೀನ್ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ನನಗೂ ಅನ್ಸುತ್ತೆ. ನನಗೆ ಏನು, ನಮ್ ಡಿಪಾರ್ಟ್ಮೆಂಟ್ಗೆ ಅನ್ಸುತ್ತೆ. ಯಾರೇ ಇದು? ಇದು ಕೇಸು, ವರದಕ್ಷಿಣೆ ಕೇಸು ಸರ್. ಅವ್ರ ಅತ್ತೆ ಮಾವ ಸಾಯಿಸ್ತೀನಿ ಅಂದ್ರಂತೆ, ಅದಕ್ಕೆ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾರೆ. ಏನಮ್ಮ ನಿನ್ನ ಹೆಸರು? ಅನ್ಸೂಯ. ಬೆಳಗ್ಗೆ ನಿಮ್ಮ ಅತ್ತೆ ಮಾವದನ್ನ ಕರೆಸಿ ಬುದ್ಧಿ ಹೇಳ್ತೀನಿ. ಇಷ್ಟೊತ್ತಿನಲ್ಲಿ ಮನೆಗೆ ಹೋಗೋದು ಬಹಳ ಅಪಾಯ. ಪಕ್ಕದಲ್ಲೇ ಗೆಸ್ಟ್ ಹೌಸ್ ಇದೆ, ಇವತ್ತು ರಾತ್ರಿ ಅಲ್ಲೇ ಮಲಗಿದ್ದು ಹೋಗು. ಕರ್ಕೊಂಡೋಗ್ರೆ? ಎಸ್ ಸರ್. ಯಾಕಮ್ಮ ಯೋಚನೆ? ಹೋಗಮ್ಮ. ನೀನೇನು ಹೆದರ್ಕೋಬೇಡಮ್ಮ. ನಿಮ್ಮ ಅತ್ತೆ ಮಾವದನ್ನ ಕರೆಸಿ ನಾನ್ ಬುದ್ಧಿ ಹೇಳ್ತೀನಿ. ಹೋಗುತ್ತಾಯಿ. ನಡೀರಿಮ್ಮ, ನಡೀರಿ ತಾಯಿ, ನಡೀರಿ. ಆಗ್ಬೇಕಾದ ಕೆಲಸ ಆಗದೆ ಇದ್ರೆ ನಮ್ ಕಾನೂನಿನ ಪ್ರಕಾರ ನಮ್ ಮನಸ್ಸಿಗೆ ದೇಹಕ್ಕೆ ದ್ರೋಹ ಮಾಡ್ದಾಗುತ್ತೆ. ಹಾಗಾಗ್ಬಾರ್ದಲ್ವಾ? ಏನ್ ಸರ್ ಇದು? ಯಾಕೆ ಈ ತರ ಮಾತಾಡ್ತಿದ್ದೀರಾ? ನಾವ್ ಆಗಾಗ್ಗೆ ಇಂಥ ಮಾತಾಡದೇ ಇದ್ರೆ ನಮಗೆ ನೆಮ್ಮದಿಯಾಗಿ ನಿದ್ರೆ ಬರಲ್ಲ. ನಿನ್ನ ಮೈನ ಪನ್ನೀರ್ನಲ್ಲಿ ತೊಳೆದು ಪನ್ನೇರಳೆ ಹಣ್ಣಿನ ತರ ಪರ್ಮನೆಂಟ್ ಆಗಿ ಪಕ್ಕದಲ್ಲೇ ಇಟ್ಕೋತೀವಿ. ಪೊಲೀಸ್ನವ್ರಿಗೆ 2 ಮುಖ ಇದೆ ಅಂತ ನನಗೆ ಗೊತ್ತಾಯ್ತು. ನೋಡಿ, ನೀವು ನನ್ ನ್ಯಾಯ ಕೊಡಿಸಿದ್ರು ಪರವಾಗಿಲ್ಲ, ನನ್ ಬಿಟ್ಬಿಡಿ. ನಾನ್ ಬಿಡೋಂಗಿದ್ದಿದ್ರೆ ಅಲ್ಲೇ ಬಿಡ್ಬಿಡ್ತಿದ್ದೆ. ಪೊಲೀಸ್ನವನಾಗಿ ಸರಿಯಾಗಿ ವಿಚಾರಣೆ ಮಾಡ್ಕೊಳ್ಳಿದ್ರೆ ಡ್ಯೂಟಿನ ಸರಿಯಾಗಿ ಮಾಡೋದಾಗಲ್ಲ. ನನಗೆ 2 ಸ್ನೇಹಿತರಿದ್ದಾರೆ. 2 ನಾನು ಅವ್ರಿಗೆ ದ್ರೋಹ ಮಾಡ್ದಂಗಾಗಿದೆ. ನಾವೆಂಗಪ್ಪ ಅಂದ್ರೆ ಜೀವ 1, ದೇಹ 3. ಅಲ್ಲೋ ಅನ್ಸೂಯ, ಸಾಕ್ಷಾತ್ ಅನಸೂಯ ದೇವಿನೇ ತ್ರಿಮೂರ್ತಿಗಳ ಮುಂದೆ ಬಟ್ಟೆ ಬಿಚ್ಚಿ ಬೆತ್ತಲೆ ನಿಂತ್ಕೊಳ್ಳಿಲ್ವಾ? ಹಾಗೆ ನಮ್ಮನ್ನೆಲ್ಲ ಮಕ್ಕಳು ಅಂತ ತಿಳ್ಕೊ. ಇದನ್ನು ಬಿಚ್ಚು.
ನರಸಿಂಹ ಕಲ ಸತ್ಯ ಹೋದಲು ಪಾಪ ಅನುಭವ ಸಾಲದು ಅಂತ ಕಾಣುತ್ತೆ. ಈಗೇನ್ರಯ್ಯ ಮಾಡೋದು? ಒಂದ್ ತಪ್ಪು ಮಾಡಿದೀವಿ, ಅದನ್ನ ಮುಚ್ಚಕ್ಕೆ ಇನ್ನೊಂದ್ ತಪ್ಪು ಮಾಡೋದು. ಶರ್ಟ್ ಅಲ್ಲಿ ಇಟ್ಬಿಟ್ಟೆ. ಅವನು 319 ಅನ್ಕೊಂಡೆ ನೀವು ಕರಿತೀರಿ ಅಂತ. ಹಾಗೆ ಕರೆದ್ರಿ ನೋಡಿ, ಏನಾರು ಉಳಿಸಿದಿರಾ? ನಿನ್ನೆಲ್ಲ ಕಣೋ ಇಡಿಯಟ್. 319 ರಿಪೋರ್ಟಿಂಗ್ ಸರ್. 319 ಅವಳು ಸೈನ್ ಮಾಡಿರೋ ಪೇಪರ್ನಲ್ಲಿ ನನ್ನ ಗಂಡ ಕುಡುಕ ಕಡಕ ಇವತ್ತು ಕುಡಿದ್ಬಿಟ್ಟು ಬಂದು ಸಾಯಿಸ್ತೀನಿ ಅಂದ. ಇದಕ್ಕೆ ಕಾರಣ ನನ್ನ ತಂದೆ ಕೊಡಬೇಕಾದ ವರದಕ್ಷಿಣೆ ಅಂತ ಬರೆದು ಸರಿಯಾಗಿ ವ್ಯವಸ್ಥೆ ಮಾಡು. ಸರ್ ಅಯ್ಯೋ ಹಾಗೆ ನಿಮ್ ಗಂಡನ್ನು ಇಲ್ಲಿಗೆ ಪೊಲೀಸ್ ಸ್ಟೇಷನ್ ಯಾಕೆ ಬಂದ್ಬಿಡು ಅಂತ ಹೇಳ್ಬಿಡ. ಹಾಗೆ ಸರ್. ಮತ್ತ್ಯಾಕ ಇಲ್ಲಿಗೆ ಬಂದೆ? ನಾನು ಅನ್ಕೊಂಡೆ ಅಲ್ಲಿ ಹೇಗೆ ಆಗತ್ತೆ ಅಂತ. ಹಾಗೆ ಆಯ್ತು ನೋಡಿ. ಪಾಪಿ ಜೀವ ಹುಲಿ ಕೈಯಿಂದ ತಪ್ಪಿಸ್ಕೊಂಡು ಹೆಬ್ಬಾವ ಕೈಗೆ ಸಿಕ್ಕಾಕೊಂತು ಅಂತ ಅವಳ ಹೆಸರಿನಲ್ಲಿ ಮೌನ ಆಚರಿಸಿ ಅವಳ ಆತ್ಮಕ್ಕೆ ಶಾಂತಿ ಕೊಡೋಣ ಅಂತ ಬಂದೆ. ಮಾಡು ಮಾಡು, ಈ ವಯಸ್ಸಿನಲ್ಲಿ ನೀನು ಬೇರೆ ಏನೋ ಮಾಡಕ್ಕಾಗಲ್ಲ, ಬರೀ ಮೌನನೇ ಅದನ್ನೇ ಮಾಡು. ಮಾಡ್ತೀನಿ ಮಾಡ್ತೀನಿ ಮಾಡಿದ್ದೀನಿ. ಅಮ್ಮ ಮಹಾನ್ ಶ್ರೇಷ್ಠಿ ಅನ್ಸೂಯ. ಇವರ ಆನರ್, ಈ ಅಪರಾಧಿ ರಾಮು ಕೇವಲ ಹಣದಾಸೆಗೋಸ್ಕರ ಕಟ್ಕೊಂಡ ಹೆಂಡತಿಗೆ ಹೊಡೆದು ಬಡ್ದು ಕಿರುಕುಳ ಕೊಡ್ತಾ ಇದ್ದ. ಅದನ್ನು ತಾಳಲಾರದೆ ಆಕೆ ಇನ್ಸ್ಪೆಕ್ಟರ್ ನರಸಿಂಹ ಹತ್ರ ದೂರು ಕೊಡೋಣ ಅಂತ ಹೋದಾಗ ಪಾಪ ಆ ಅಮಾಯಕ ಹೆಂಗಸು ಪ್ರಾಣ ಬಿಟ್ಲು. ಈ ಸಾವಿಗೆ ಈ ಅಪರಾಧಿ ರಾಮು ಕೊಡ್ತಾ ಇದ್ದ ಚಿತ್ರಹಿಂಸೆನೇ ಕಾರಣ ಅಂತ ಡಾಕ್ಟರ್ ಕೂಡ ಸರ್ಟಿಫೈ ಮಾಡಿದ್ದಾರೆ. ಇವರ ಆನರ್, ಪ್ರತಿದಿನ ಪತ್ರಿಕೆಗಳಲ್ಲಿ ಕೋರ್ಟ್ಗಳಲ್ಲಿ ಇಂಥ ಪ್ರಸಂಗಗಳು ಹೆಚ್ಚು ಕಾಣ ಬರ್ತಾ ಇವೆ. ಇದಕ್ಕೆಲ್ಲ ಮೂಲಭೂತವಾದ ಮುಖ್ಯ ಕಾರಣ ವರದಕ್ಷಿಣೆಯ ದುರಾಸೆ. ಹೆತ್ತವರ ಪ್ರಾಣ ಹಿಂಡಿ ಕಟ್ಕೊಂಡ ಹೆಂಡತಿಯನ್ನೇ ಕೊಲ್ಲುವಂತ ದಾರುಣ ಹತ್ಯೆ ನಿಲ್ಲಬೇಕು ಅಂತಂದ್ರೆ ಇಂಥ ರಾಕ್ಷಸರಿಗೆ ಮರಣದಂಡನೆಯ ಶಿಕ್ಷೆಯನ್ನೇ ವಿಧಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ವರದಕ್ಷಿಣೆ ಹಣಕ್ಕೋಸ್ಕರ ಹೆಂಡತಿಯನ್ನು ಅಮಾನುಷವಾಗಿ ಕೊಲೆಗೈದ ಅಪರಾಧಕ್ಕಾಗಿ ಅಪರಾಧಿ ರಾಮುವಿಗೆ ಐಪಿಸಿ ಸೆಕ್ಷನ್ 302 ಪ್ರಕಾರ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಇದು ಅನ್ಯಾಯ ಇವರ ಆನರ್, ಇದು ಅನ್ಯಾಯ. ನನ್ನ ಹೆಂಡತಿ ನಾನು ಕೊಲೆ ಮಾಡಿಲ್ಲ, ನಾನು ಕೊಲೆ ಮಾಡಿಲ್ಲ, ನಾನು ನಿರಪರಾಧಿ, ನಾನು ನಿರ್ದೋಷಿ. ಈ ಚಂಡಾಲರ ಮಾತು ಕೇಳ್ಕೊಂಡು ಅನ್ಯಾಯ ಶಿಕ್ಷೆ ವಿಧಿಸ್ತಾ ಇದ್ದೀರಾ. ನಾನು ನಿರ್ದೋಷಿ ಇವರ ಆನರ್, ನಾನು ನಿರಪರಾಧಿ. ಹಾಲೇನೆ ಇದು? ಒಂದು ಲೋಟ ಹಾಲಿಗೆ ಒಂದು ಕೊಡ ನೀರು ಸುರಿದಿದ್ದಿಲ್ಲ. ಬರ್ತೆ ಬರ್ತೆ ಬಾರ್ದೆ. ಯಾಕಿಷ್ಟು ಹೊತ್ತು? ಪಾರ್ಟಿ ಇತ್ತು, ಊಟ ಮಾಡಿ ಬನ್ನಿ. ಅಪ್ಪ ಮುಂದಾಯ್ತಾ? ನಂದು ಆಯ್ತು. ದಿವಸ ಹೀಗೆ ಕುಡಿತಿದ್ರೆ ಆರೋಗ್ಯ ಏನಾಗುತ್ತೆ? ನನ್ನ ಇಷ್ಟ ಕಣೆ, ನನ್ ದುಡ್ಡು ನನ್ನ ಹೆಂಡ ನಿಮ್ಮ ಅಪ್ಪನ ಮನೇಲಿ ತಂದು ಕೊಡ್ತೀಯಾ? ಸ್ವಲ್ಪ ಸುಮ್ಮನೆ ಇರ್ತೀರಾ? ಇರಲ್ಲ ಕಣೆ, ನಾನು ನಿನ್ ಗಂಡ ಗೊತ್ತಾ? ಅದನ್ನ ಯಾಕೆ ದಿವಸ ಜ್ಞಾಪಿಸ್ತೀರಾ? ನನಗೆ ಗೊತ್ತು ನೀವು ನನ್ನ ಗಂಡ ಅಂತ. ಆದ್ರೆ ನೀವೇ ನನ್ನ ಹೆಂಡತಿ ಅನ್ನೋದನ್ನ ಮರ್ತಿದ್ದೀರಾ. ಮನೆಗ್ ಬಂದ್ರೆ ಸಾಕು, ಅಪ್ಪ ಊಟ ಮಾಡಿದ್ರ, ಅಮ್ಮ ನಿದ್ದೆ ಮಾಡಿದ್ರ ಅಂತ ಕೇಳ್ತೀರಾ ಹೊತ್ತು ಒಂದಿನ ಆದ್ರೂ ನೀನ್ ಊಟ ಮಾಡಿದ್ಯಾ ಅಂತ ಕೇಳಿದ್ದೀರಾ? ಮಾತೃದೇವೋಭವ ಪಿತೃದೇವೋಭವ ಅಂತ ದೊಡ್ಡವರು ಹೇಳಿದ್ದಾರೆ. ಪತ್ನಿ ದೇವೋಭವ ಅಂತ ನೀವು ಹೇಳಿ ಕೇಳ್ತೀನಿ. ಚಿನ್ನ ಲೇ ಚಿನ್ನ,
ನನಗೆ ನಿನ್ನ ಪ್ರೀತಿ ಇಲ್ಲ ಅನ್ಕೊಂಡ್ಯಾ? ಯಾರಿಲ್ಲ ಅಂದವ್ರು? ಬರ್ತೆ ಏ ಬರ್ತೆ ಬಾರ್ದೆ ಇಲ್ಲಿ. ಬಿಡ್ರಿ, ಗಬ್ಬಂತ ವಾಸನೆ ಹೊಡ್ತಿದೆ. ತಡ್ಕೋಬೇಕಮ್ಮ, ಎಂಟಿ ಆದಳು ಕರ್ಮ ಅದು. ನಾನ್ ನಿಮ್ ಹೆಂಡತಿ ಸುಳ್ಳು ಅಲ್ಲ. ಸುಳ್ಳು ಅಲ್ಲ, ಹೆಂಡತಿ. ಯಾಕ್ರಿ ನನ್ಗೆ ಹಿಂಸೆ ಕೊಡ್ತೀರಾ? ಯಾಕ? ನನಗಿನ್ನೊಬ್ರು ಅಯ್ಯೋ ಅಂದ್ರೆ ತುಂಬಾ ಆನಂದ. ನೋಡು, ನನ್ ಪ್ರೀತಿ ನಿನ್ ಕಷ್ಟ ಆಗೋದಾದ್ರೆ ಸೀದಾ ನಿಮ್ಮ ಅಪ್ಪನ ಮನೆಗೆ ಹೊರಟೋಗು. ವರದಕ್ಷಿಣೆ ಬಾಕಿ 15,000 ತರೋವರೆಗೂ ನಮ್ಮ ಮನೆ ವಾಸಲ್ ತುಳಿಕು. ಅಂಡರ್ಸ್ಟ್ಯಾಂಡ್? ಇಷ್ಟು ದಿವ್ಸನು ನಾನು ಹೇಳ್ಬಾರ್ದು ಅಂತಾನೆ ಇದ್ದೆ. ಅಣ್ಣ ಮದ್ವೆ ಆದಾಗ್ಲಿಂದಲೂ ಒಂದ್ ದಿವ್ಸನೂ ನನ್ನ ಮನೆಯಲ್ಲಿ ಸಂತೋಷವಾಗಿಲ್ಲ. ಅವರು ಅಪ್ಪ ಅಮ್ಮನ ಜೊತೆ ಸೇರ್ಕೊಂಡು ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಯಾಕೆ ಹಾಗೆ ಮಾಡ್ತಾರಂತೆ? ವರದಕ್ಷಿಣೆ ಬಾಕಿ 15,000 ಕೊಡ್ಲಿಲ್ಲ ಅಂತ ಆ ದುಡ್ಡು ತರೋವರೆಗೂ ನನ್ ಮನೆ ಹೊಸಲು ತುಳಿಬೇಡ ಅಂತ ಬೈದು ಹೊಡೆದು ಸಿಗರೆಟ್ ಅಲ್ಲಿ ಸುಟ್ರು. ಭಾರತಿ, ನಿನ್ನ ಅಯ್ಯೋ ಅನ್ಸ್ತವ್ರನ್ನ ನಾ ಜೀವ ಸಹಿತ ಬಿಡಲ್ಲಮ್ಮ. ಹಾಗ್ ಮಾಡಿದ್ರೆ ನಿನ್ ತಂಗಿ ತನ ವಿಧವೆ ಆಗ್ತಾಳೆ. ಮತ್ ಹೇಗಮ್ಮ ನೀನ್ ಬಾಳ್ತಿ ಅವನ ಜೊತೆ? ಕಟ್ಕೊಂಡ್ಮೇಲೆ ಕಷ್ಟನೋ ಸುಖಾನ ಅನುಭವಿಸ್ತೀನಿ. ಅವ್ರಿಗೆ ಕೊಡ್ಬೇಕಾದ ದುಡ್ಡನ್ನ ಹಾಗಾದ್ರೂ ಮಾಡಿ ಕೊಟ್ಬಿಡೋಣ. ನಾನು ಪಾಪಿನಮ್ಮ. ಕೊಡೋಕ್ ಶಕ್ತಿ ಇಲ್ದಿದ್ರು ವಿದ್ಯಾವಂತ ಅಂತ ಕೆಟ್ಟ ಧೈರ್ಯ ಮಾಡಿದೆ. ಇದು ಹೀಗಾಗುತ್ತೆ ಅಂತ ನಾನು ತಿಳಿಲಿಲ್ಲ. ಬರ್ತು ಈ ಗೋಲ್ಡ್ ಮೆಡಲ್ನ ಸರ್ಕಾರದವ್ರು ನನ್ನ ಸಿನ್ಸಿಯಾರಿಟಿಗೆ ಅಂತ ಕೊಟ್ಟಿದ್ದು. ನನ್ನ ಮಗಳ ಬಾಳು ಬಂಗಾರ ಆಗೋದಾದ್ರೆ ಈ ಬಂಗಾರ ನನಗೆ ಯಾವ ಮಹಾ ಬಿಡೋ, ಮಾರ್ಬಿಡ್ತೀನಿ. ಅಪ್ಪ ಬೇಡಿಯಪ್ಪ, ನಾನೇ ಏನಾದ್ರೂ ಮಾಡಿ ಏರ್ಪಾಡು ಮಾಡ್ತೀನಿ. ಲೋ, 5-10 ರೂಪಾಯಿ ಅಲ್ವೋ, 15,000 ಅಲ್ಲಿ ಇಲ್ಲಿ ಸಾಲ ಮಾಡಿ ಇವಳು ಮದ್ವೆ ಮಾಡಿದೆ. ಬರೋ ಸಂಬಳದಲ್ಲಿ ನೀನು ಅರ್ಧನ ಬಡ್ಡಿಗೆ ಕಟ್ತಾ ಇದೀಯ ಏನಪ್ಪ? ಇನ್ನೆಲ್ ಸಿಗುತ್ತೋ ಸಾಲ? ಬೇಡ, ಯೋಚನೆ ಮಾಡಬೇಡ. ಅಯ್ಯೋ ಹುಚ್ಚಿ, ಮೊದಲೇ ಒಂದು ಮಾತು ನನ್ನ ಹತ್ರ ಹೇಳಿದಿದ್ರೆ ಹೇಗಾದ್ರೂ ಮಾಡಿ ಅವ್ರ ದುಡ್ಡನ್ನ ಅವ್ರ ಮುಖದ ಮೇಲೆ ಬಿಸಾಕ್ತಿದ್ದೆ. ನೋಡು, ಆಗಿದ್ದಾಗೋಯ್ತು. ಮುಖ ತೊಳ್ಕೊಬಾ, ಊಟ ಮಾಡೋಣ. ಬಾರವಿ, ಯಾಕೆ ಹೇಳ್ತಿದೀಯಾ? ಮತ್ತಿನ್ನೇನಕ್ಕ, ನೀನಂತ ನನ್ಗೂ ಅಳು ಬರಲ್ವಾ? ಅಣ್ಣ ದಿನಕ್ಕೆ 100 ಸಲ ನಿನ್ನೇನ್ ಹಾಕ್ಸ್ಕೊತಿರ್ತಾನೆ. ಭಾರತೀಯ ಊಟ ಮಾಡ್ತಿರ್ಬೋದು, ನನ್ ತಂಗಿಗ್ ನಿದ್ರೆ ಮಾಡ್ತಿರ್ಬೋದು ಅಂತ. ನೀನ್ ಕಷ್ಟಪಟ್ರೆ ಯಾರಿಗ್ ತಾರೆ ಅಳು ಬರಲ್ಲ ಹೇಳು? ರವಿ, ದುಡ್ಡು ತಂದಿದ್ದೀರೇನ್ರಿ? ಏನ್ರಿ ಹಾಗೆ ನೋಡ್ತಾ ಇದ್ದೀರಿ? ತಂದಿದ್ದೀರೇನ್ರಿ 15,000ನ? ನಿಮ್ ಮಗ ಇದ್ದಾನ? ಆ ಮಗನಪ್ಪ ನಾನು ಕೇಳ್ತಾ ಇದ್ದೀನಿ. ಎತ್ರಿ 15,000ನ. ಬೀದಿಲಿ ನಿಲ್ಸ್ಕೊಂಡು ನಾಯಿಗಳ ತರ ನಿಲ್ಸ್ ಕೇಳ್ತಿದ್ದೀರಲ್ಲ, ನಿಮ್ಗೆ ಮನುಷ್ಯರಿಗಿಂತ ದುಡ್ಡೇ ದೊಡ್ಡದಾ? ನ್ಯಾಯವಾದವರಾಗಿದ್ರೆ ನಾವ್ಯಾಕ್ರಿ ಹೀಗೆ ಕೇಳ್ತಿದ್ವಿ? ನಿಮ್ದಮ್ಮಯ್ಯ ಅಂತೀನಿ. ಅಪ್ಪನ್ನ ಒಳಗ್ ಬಿಟ್ಬಿಡಿ. ಅಳಿ ಅಂದ್ರೆ ತಗೊಳ್ಳಿ 10,000 ರೂಪಾಯಿ. ಮಿಕ್ಕಿದ್ದು ಇನ್ನೊಂದ್ ತಿಂಗಳಲ್ಲಿ ಏನಾದ್ರೂ ಮಾಡಿ ಬಾಕಿ 5,000 ಕೊಟ್ಬಿಡ್ತೀನಪ್ಪ. ಬುದ್ಧಿ ಇದೆಯೇನ್ರಿ ನಿಮ್ಗೆ? ಮದ್ವೆ ಆಗಿ ಎಷ್ಟು ತಿಂಗಳಾಯ್ತ್ರಿ? 1 ವರ್ಷ 2 ತಿಂಗಳಾಯ್ತು. 14 ತಿಂಗಳಿಗೆ 5% ನಂಗೆ ಬಡ್ಡಿ ಹಾಕಿದ್ರೆ ಎಷ್ಟಾಯ್ತು? 5%. 15,000ಕ್ಕೆ 10 ತಿಂಗಳಿಗೆ 7,500, 4 ತಿಂಗಳಿಗೆ 3,000, ಒಟ್ಟು 10,500. 10,500 ಬಾಕಿ 5,000. ಅದು ಕಕ್ಕಿದ್ರೇನೆ ಈ ಬಾಕಿ ಚುಕ್ತಾಗೋದು.
ಮೇಕೆ ಕಡಿಯೋವಾಗ ಕಡಿಯೋನ್ಗೆ ಆನಂದವಾಗುತ್ತೆ, ಮೇಕೆ ವಿಲಿ ಒದ್ದಾಡುತ್ತೆ. ನೋಡಿ, ನಿಮ್ ಮನೇಲಿ ಮಚ್ಚಿಗೆ ಚಿತ್ರ ತಗೊಂಡು ಒಂದೇ ಸಲ ನನ್ನ ಕುತ್ತಿಗೆನ ಕತ್ತರಿಸ್ಬಿಡಿ. ಬದುಕಿರೋವರೆಗೂ ಒದ್ದಾಡೋಕ್ಕಿಂತ ಮೇಕೆ ತರ ಒಂದ್ಗಳಿಗೆ ವಿಲಿ ಒದ್ದಾಡಿ ಒಂದೇ ಸಾರಿ ಪ್ರಾಣ ಬಿಡೋದು ಎಷ್ಟೋ ಮೇಲು. ಅಂದ್ರೆ ನಾವು ಕಟಕರು ಹೃದಯ ಇಲ್ದೇ ಇರೋರು ಅಂತ ನಿಮ್ಮ ಮಾತಿನ ಅರ್ಥ. ನಿಮಗೆ ಕೊಡೋದಕ್ಕೆ ಇಷ್ಟ ಇಲ್ದೇ ಇದ್ರೆ ಈಗಲೇ ಹೇಳ್ಬಿಡಿ. ಮುಂದೇನು ಮಾಡ್ಬೇಕು ಅಂತ ನನಗ್ ಗೊತ್ತಿದೆ. ಒಂದೇ ರಕ್ತ ಇರೋ ನಿಮ್ ಮೂವರ್ಗೂ ದೇವ್ರು ಒಂದೇ ಬುದ್ಧಿ ಕೊಟ್ಟಿದ್ದಾನೆ. ಹೋಗಿ. ಆಗ್ಲಿ, ಏನಾರು ಮಾಡಿ ನಿಮ್ ಋಣ ತೀರಿಸ್ತೀನಿ. ಆದ್ರೆ ಈ ಹೆಣ್ಣು ಮಗುನ ಮಾತ್ರ ಯಾವತ್ತೂ ಅಯ್ಯೋ ಅನ್ಸ್ಬೇಡಿ. ಇದನ್ನ ನಾನು ನಿಮ್ಮಲ್ಲಿ ಭಿಕ್ಷೆ ಹಾಕಿ ಬೇಡ್ಕೋತೀನಿ. ಬರ್ತೀನಮ್ಮ. ಯಾವಾಗ್ಲೂ ಬೌಲ್ ಬೊಗಳ್ತಾ ಇರ್ತೀಯ. ಇದೇ ನೋಡು, ಕೊಲೆಗಾರ ಯಾರು ಅಂತ ಕಂಡಿಡ್ದಿದ್ದೆ. ಯಾವತ್ತಾರು ಇಂತ ಕೆಲಸ ಮಾಡಿದ್ಯಾ? ಅದಕ್ಕೆ ಹೆಸರು ಜೇಮ್ಸ್ ಬಾಂಡ್ ಅಂತ ಇಟ್ಟಿದ್ದು. ಎಲ್ಲ ನಾನು ಹೇಳ್ಕೊಡ್ಬೇಕು. ಅಯ್ಯೋ ರೀ ರೀ, ಏನ್ರಿ, ನಾನೇನ್ ಅನ್ಕೊಂಡಿದ್ದೀರ? ಟಿಕ್ ಟಿಕ್ ಅನ್ನಕ್ಕೆ ಮಾತ್ ಬರಲ್ಲ? ಓ, ಮೂಗಿನಾ? ಮನೆಯಲ್ಲಿ ಯಾರು ಇಲ್ವಾ? ಇನ್ ನಾನೇ ನಿಮ್ ಕಣ್ಣಿಗೆ ಮನುಷ್ಯನ ಕಾಣಿಸಿಲ್ವಾ? ಅದ್ ಸರಿ, ನೀವ್ ಯಾರು, ಯಾವ್ದಕ್ ಬಂದಿದ್ದೀರಾ ಅಂತ ಮೊದ್ಲು ಹೇಳಿ. ಹೇಳ್ತೀನಿ. ನನ್ನ ನಾಯಿ. ಹೆದರ್ಕೋಬೇಡಿ, ಅದೇನು ಮಾಡಲ್ಲ, ಬರೀ ಕಳ್ರಿ ಕಚ್ಚದಷ್ಟೇ. ಅದ್ ಸರಿ, ನಿಮ್ ಹೆಸರೇನು? ನನ್ನ ಹೆಸರು ಮಧು ಅಂತ. ಮಧುನೂರ್ ನೀವೇನಾ? ಒಂದೇ ಕೇರಿ. ಕೊಡು ಇಲ್ಲಿ, ಕೂತ್ಕೊಳ್ಳಿ. ಹೋಗೋ ಹೋಗೋ. ಥ್ಯಾಂಕ್ ಯು. ನಿಮ್ಮ ಮಧುವರೇ, ಒಂದಿನ ನಾನು ನಮ್ಮಣ್ಣ ಒಂದೇ ಹಾಸ್ಗೆ ನೋಡ್ಕೊಂಡಿದ್ವಿ. ಆಗ ನಮ್ಮಣ್ಣ ಕನ್ಸಲ್ಲಿ ಮಧು ಮಧು ಅಂತಿದ್ದ. ಆಗ ನಾನು ಮಧು ಅಂದ್ರೆ ಯಾರೋ ಗಂಡ್ಸ್ ಅನ್ಕೊಂಡೆ. ಆಗ ನಮ್ಮಣ್ಣ ಮಧು ಅಂತ ನನ್ನ ಗಟ್ಟಿ ತಪ್ಕೊಂಡು ಮುತ್ತು ಕೊಟ್ಬಿಟ್ರಿ. ಆಮೇಲೆ ಆಮೇಲೆ ಇನ್ನೇನು, ನನಗೂ ಒಂಥರ ಹಿತವಾಗೇ ಇತ್ತು. ಎಷ್ಟೇ ಆದ್ರೂ ನಮ್ಮ ಅಣ್ಣನೇ ಅಲ್ವಾ, ನಾನು ಮುತ್ತು ಕೊಟ್ಬಿಟ್ಟೆ. ಹೊತ್ಮನೆ ತಿರ್ಗಾ ಮಾಡ್ಕೊಂಡ್ಬಿಟ್ಟ. ಅದ್ ಸರಿ, ಏನ್ ನಿಮ್ ಕತೆ? ಯಾವ ಕತೆ ರೀ? ನನ್ನ ಹತ್ರ ಬಂಡಿ ಬಿಡ್ಬೇಡಿ. ನಾನ್ ಯಾರ್ ಗೊತ್ತಾ? ಗೂಢಾಚಾರಿ 999. ಬೆರಳು ತೋರಿಸಿದ್ರೆ ಹಸ್ತಾನ ನುಂಗ್ಬಿಡ್ತೀನಿ, ಗೊತ್ತಾ? ನಮಸ್ತೆ. ನೀವು ಇಲ್ಲಿ ಬಾಯಾರಿಕೆ ಆಗಿತ್ತು, ನೀರ್ ಕುಡಿಯೋಣ ಅಂತ. ಕೂಸಿ, ಸುಳ್ಳು ಬೇಕು ಅಂತ ಬಂದು ಈಗ ಪ್ಲೇಟ್ ತಿರುಗಿಸ್ತೀರಾ? ಅಣ್ಣ ಅಣ್ಣ, ಅವತ್ತು ನನ್ನ ಗಟ್ಟಿಗೆ ತಪ್ಕೊಂಡು ಮಧು ಮುತ್ಕೊಟ್ಟಿಲ್ಲ. ನೀವು ಮಧು ಮುತ್ತು, ನೀವು ಇಲ್ಲಿ ಮಧು. ಅಣ್ಣ, ಏನಿಗೆ ನೋಡ್ತಿದ್ದೀರಾ? ನಾನು ನನಗೆ ನೋಡೋ ಅಭ್ಯಾಸನಿಲ್ವೇ? ಸರಿ, ಅಪ್ಪ ಅಲ್ಲೋ? ಅರ್ಥವಾಯ್ತು, ಅಪ್ಪ ಮಾರ್ಕೆಟ್ಗೆ ಹೋಗಿದ್ದಾರೆ. ಮಿಸ್ಟರ್ ಬಾಟ್, ನಾವಿಬ್ರು ವಾಕಿಂಗ್ ಬಿಟ್ಬೇಡ ಬಾಪ. ಬರ್ತೀರಕ್ಕೆ? ಅದಕ್ಕೆ ನಾನೇ ನಿಮ್ ತಮ್ಮನ್ಗೆ ಹೇಳ್ಕೊಡ್ಲಿಲ್ಲ. ಹೌದಾ? ನಿಮ್ಮ ಬಾಯಾರಿಕೆ ಅಂದ್ರಲ್ಲ, ಒಂದ್ ನಿಮಿಷ ನೀರ್ ಕುಡೀರಿ. ಬೇಡ, ಬಾಯಾರಿಕೆ ಹೊರಟೋಯ್ತು. ಮತ್ತೇನ್ ಬೇಕು? ನಂಗೆ ನನ್ ಹೃದಯ ಬೇಕು. ಹೃದಯ ಎಲ್ಲಿ ಬಿಟ್ಬಿಟ್ಟು ಬಂದಿದ್ದೀರಾ? ಇಲ್ಲೇ ನಿಮ್ ಹತ್ರ. ಕೊಡ್ತೀರಾ? ಬೆಸ್ತೋಗಿರೋ ಹೃದಯನ ಹ್ಯಾಕ್ ಕಿತ್ಕೊಡೋದು? ನಾನೇ ಕಿತ್ಕೊಳ್ಳ? ಪ್ರಯತ್ನ ಮಾಡಿ. ಭರತ್, ಐ ಲವ್ ಯು. ಬಾಯಕ್ಕೆ ಹೊಟ್ಟಾಯ್ತಾ?
ಮಗನ ಕರ್ಕೊಂಡೋಗಮ್ಮ. ಬಾ ಮಗನೆ. ನಡೆಯುತ್ತೆ ರೀ ಸರ್. ರೌಡಿ ರಾಸ್ಕಲ್ ಸ್ಕೂಲ್ ಹತ್ರ ಒಂದು ಮಗುನ ಕಿಡ್ನಾಪ್ ಮಾಡ್ತಿದ್ದ. ಸ್ವಲ್ಪ ವಿಚಾರಿಸ್ಕೊಳ್ಳಿ. ಯಾರು ನೀನು? ಮಗನ ಕದ್ದೆ. ಇವನ್ನ ಒಳಗೆ ಹಾಕಿ ಬೆಲ್ಟ್ ಬಿಚ್ಕೊಂಡು 4 ಬಾರ್ಸರು. ಬಾಯ್ ಬಿಡ್ತಾನೆ. ಬಾಯಿ ಬಿಡದಿದ್ರೆ ಈ ದೊಣ್ಣೆನ ಗಂಟ್ಲಿಗೆ ತುರುಕ್ ಬಿಟ್ರೆ ಬಾಯಿ ಬಂದಾಗ್ಬಿಡ್ಬೇಕು. ಬಾಯ್ ಬಂದ್ ಮಾಡು ಅಂತ ಹೇಳಿದ್ದು. ಬಾಯ್ ಬಿಡ್ಸೋ. ಸರ್, ಕೋಟಿ ವಿದ್ಯೆಗಳಲ್ಲಿ ಲಾಟಿ ವಿದ್ಯೆ ಲೇಸು ಸರ್ವಜ್ಞ ಅಂತ ಕೇಳಿಲ್ವೇ? ಒಳಗ್ ಕರ್ಕೊಂಡೋಗಿ ಏರೋಪ್ಲೇನ್ ಎತ್ತಿದ್ರೆ ತಾನಾಗೆ ಬಾಯ್ ಬಿಡ್ತಾನೆ. ಲೇ ನಡಿ ಒಳಕ್ಕೆ. ತಡಿಯಲ್ಲ ತಡಿಯ. ಒಂದು ಮಗುನ ಪ್ರಾಣ ಕಾಪಾಡ್ತೀವಿ. ಥ್ಯಾಂಕ್ಸ್. ಅದೇನು ಮಹಾಬಿಡಿ ಸರ್. ಇಟ್ಸ್ ಡ್ಯೂಟಿ ಆಫ್ ಎವರಿ ಸಿಟಿಸನ್. ಅದನ್ನ ಎಲ್ಲರೂ ಅರ್ಥ ಮಾಡ್ತಾರೆ. ಒಂದೇ ಕಡೆ ಹೊಡಿಬಾರ್ರಿ, ಜಾಗ ಬದಲಾಯಿಸಿ ಹೊಡಿರಿ. ಹೋಗಪ್ಪ ಹಿಂದೆ. ವೆಂಕಟಲಕ್ಷ್ಮವ್ರೆ, ಆ ಉಜ್ಜರ ದಾರ ದೇವ್ರಿಗೆ ಲಕ್ಷಣ ಅಲ್ಲ? ಅದು ಸಾಮಾನ್ಯ ದಾರ ಅಲ್ಲ ರೀ, ಮಹಾರಾಜರು ಕೊಟ್ಟಿದ್ದಂತೆ. ಅದ್ರ ಬೆಲೆ 10 ಲಕ್ಷ ರೂಪಾಯಿ. ಎಷ್ಟ್ ಚೆನ್ನಾಗಿದೆ ಅಲ್ಲ? ಹೌದು ರೀ. ನೋಡ್ತಾ ಇದ್ರೆ 2 ಕಣ್ಣು ಸಾಲದು, ಎಷ್ಟ್ ಚೆನ್ನಾಗಿದೆ ರೀ ಅಲ್ವರಿ? ಅದಕ್ಕೆ ಇಷ್ಟೊಂದ್ ಜನ ಪೊಲೀಸ್ನವರು ಈಗಿನ ಕಾಲದ ಜನ ದೇವ್ರ ಒಡವೆನೂ ಬಿಡೋದಿಲ್ವಲ್ಲ? ಹೌದಪ್ಪ. ಚೂಡಾಮಣಿ, ಏನ್ ಮಾಡ್ತಾ ಇದೀಯಾ? ಯಾಕಿಂಥ ಸ್ನೇಹ ಮಾಡ್ದೆ ಅಂತ ಯೋಚಿಸ್ತಾ ಇದ್ದೀನಿ. ಎಲ್ಲ ಸ್ವಾರ್ಥಿಗಳು. ನಿಮ್ಮ ಸುಖ ಸಂತೋಷದ ಬಗ್ಗೆ ನೀವ್ ಯೋಚನೆ ಮಾಡಿದ್ರೆ ವಿನಃ ಯಾವಾಗ್ಲಾದ್ರೂ ನನ್ನ ಸುಖ ಸಂತೋಷದ ಬಗ್ಗೆ ಯೋಚನೆ ಮಾಡಿದ್ದೀರಾ? ನಾನು ಅನ್ಕೊಂಡೆ ನೀನ್ ಹೀಗೆ ಅಂತೀಯ ಅಂತ, ಹಾಗೆ ಅಂದೆ. ನೋಡೋ, ರಾತ್ರಿ ಎಲ್ಲ ಪೂರ್ತಿ ಸಂತೋಷವಾಗಿರ್ಬೇಕಾದ್ರೆ ಹೇಳು, 3 ಜನವು ಒಟ್ಟಿಗೆ ಇಲ್ಲೇ ಇದ್ದು ಬಿಡ್ತಾರೆ. ಅಂತೂ ಚೂಡಾಮಣಿ, ಅದೇನ್ ವರ ಪಡ್ಕೊಂಡು ಬಂದಿದೀಯೋ, ಈ 3 ಜನನು ಮನೆ ಸಾಗಿಸ್ಬೇಕಾದ್ರೆ ನನ್ನ ಹೆಣ ಬಿದ್ದು ಹೋಗುತ್ತೆ. ನಾವು 3 ಜನ ಒಗ್ಗಟ್ಟಾಗಿರೋ ಹಾಗೆ ಎಲ್ರು ಒಗ್ಗಟ್ಟಾಗಿದ್ರೆ ದೇಶ ಸುಭಿಕ್ಷವಾಗಿರ್ತಿತ್ತು. ನಾವು ಒಟ್ಟಿಗೆ ಸೇರ್ತೀವಿ, ಒಟ್ಟಿಗೆ ಕುಡಿತೀವಿ, ಒಟ್ಟಿಗೆ ಒಂದೇ ಹಣ್ಣತ್ರ ಬರ್ತೀರಿ. ಜಾನಕಿ ಬಿಡ, ಆ ಸ್ಥಾನ ಸಿದ್ಧ ಮಾಡೋ. ನಾನು ಅನ್ಕೊಂಡೆ ನೀವ್ ಹೀಗೆ ಅಂತೀರಿ ಅಂತ, ಹಾಗೆ ಅಂದ್ರಿ ನೋಡಿ. ಅದೆಷ್ಟೊತ್ತು ಕಿಟಕಿ ಹೊಡೆಯೋದೊಳಗಾಗಿ ಸಿದ್ಧ ಮಾಡಿಬಿಡ್ತೀನಿ. ಯಾಕೆ ಹೀಗೆ ಕೋಪವಾಗಿದ್ಯಲ್ಲ? ಮತ್ತಿನ್ನೇನು ನೋಡಿ, ನನ್ ಮಾತ್ ಕೇಳಿ. ನಾನ್ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಮ್ಮನವ್ರಿಗೆ ಒಂದು ವಜ್ರದ ಹಾರ ಹಾಕಿದ್ದಾರೆ. ಅದನ್ನ ನೋಡೋದಕ್ಕೆ 2 ಕಣ್ಣು ಸಾಲದು. ಅದ್ರ ಬೆಲೆ 10 ಲಕ್ಷ. ಇನ್ನೆರಡು ದಿವಸ ಅಲ್ಲಿ ಇರುತ್ತೆ. ಆ ದೇವಿ ಮೇಲಿರೋ ಹಾರನ ಈ ದೇವಿ ಮೇಲೆ ನೋಡೋದಕ್ಕೆ ನಿಮ್ಗಿಷ್ಟ ಇಲ್ವೇನು? ಏನ್ರಪ್ಪ, ನಮ್ ಸಭೆ ತೀರ್ಮಾನ ಏನು? ಆ ಹಾರನ ನಮ್ ಖಜಾನೆಗೆ ಸೇರಿಸ್ಕೊಂಡ್ಬಿಡೋಣ. ನಾನು ಕಾಕಿ ಬಟ್ಟೆ ಹಾಕೊಂಡು ದುಡ್ದು ಸಾಕಾಗೋಗಿದೆ. ಹಣನೇ ನನ್ನ ಕೈ ಸೇರಲ್ಲ ಅನ್ನತ್ತೆ. ನನಗೂ ಈ ಚಿಲ್ಲರೆ 100-200 ತಗೊಂಡು ಕೋರ್ಟ್ನಲ್ಲಿ ಕೂಗಾಡಿ ಗಂಟ್ಲರ್ಕೊಂಡು ನನ್ನ ಕಾನೂನಿನ ಪ್ರಕಾರ ತುಂಬಾ ಬೇಜಾರಾಗೋಗಿದೆ. ಅದಕ್ಕೆ ಯಾವ್ದಾದ್ರೂ ಇಂಥ ಒಳ್ಳೆ ಕೆಲಸ ಮಾಡಿ ನನ್ನ ಕರಿ ಕೋರ್ಟ್ನ ಕೋರ್ಟಿಗೆ ಪ್ರೆಸೆಂಟ್ ಮಾಡ್ಬಿಡೋಣ ಅಂತ ಇದ್ದೀನಿ. ಆ ಕೆಲ್ಸಕ್ಕೆ ಒಬ್ಬ ಒಳ್ಳೆ ಆಸಾಮಿ ಇದ್ದಾನೆ. ಇವತ್ತೇ ಆ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ. ಏನ್ ಬಾಸ್, ನಿದ್ದೆಯಲ್ಲಿದ್ದವನ್ ಎಬ್ಸಿ ದನಕ್ ಬಡ್ದಂಗ್ ಬಡ್ತಿದ್ದೀರಾ? ಸೋರೆ ಮಗನೇ, ಸಲಗದ ಹಾಗೆ ಮೈ ಬೆಳೆಸ್ಕೊಂಡಿದ್ಯಾ ವಿನಃ ತಲೆಯಲ್ಲಿ ಒಂಚೂರು ಬುದ್ಧಿ ಇಲ್ವಲ್ಲ ನಿನಗೆ? ಆವತ್ತು ಬ್ಯಾಂಕ್ ರಾಬರಿನಲ್ಲಿ ನಾನು ಬರೋದು ಸ್ವಲ್ಪ ತಡ ಆಗಿದ್ದಿದ್ರೆ ನೀನು ನೇಣು ಹೋಗ್ತಿದ್ದೆ, ನಮ್ಮನ್ನು ಬೀದಿಗೆಳಿತಾ ಇದ್ದೆ. ಇವತ್ತು ಮಗು ಕದೀತೀಯಾ, ಕೋಳಿ ಕದೀತೀಯಾ? ಇಷ್ಟಲ್ಲಿ ಆಗೋತ್ತಲ್ಲ ನಿನ್ ಜೀವನ. ಅದೇನ್ ಸಣ್ಣ ವ್ಯಾಪಾರ ಅಲ್ಲ ಬಾಸ್. ಆ ಮಗುವಿನ ಅಪ್ಪ ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಆ ಪಿಳ್ಳೆ ನನ್ನ ಕೈಗೆ ಏನಾದ್ರು ದಕ್ಕಿದ್ರೆ 25,000 ರೂಪಾಯಿ ಕಮಾಯಿಸ್ಬಿಡ್ತಿದ್ದೆ, ಗೊತ್ತಾ? ಅಟ್ಕಸ್ಬಿ, ನಿನಗೊಂದು ಕೆಲಸ ವಹಿಸ್ತೀನಿ. ಅದನ್ನ ನೀನ್ ಸಕ್ಸಸ್ ಮಾಡಿದ್ರೆ 50,000 ರೂಪಾಯಿ ಕೊಡ್ತೀನಿ. ಏನ್ ಹೇಳ್ತೀಯ? 50,000? ಹೇಳಿ ಬಾಸ್, ಯಾರ್ ಕುತ್ಗೆನ್ ಕೊಯ್ಬೇಕು? ಕೋಳಿ ಕುತ್ಗೆನ್ ಕಚಿಕ್ ಕನಸ್ದಂಗ ಅನಿಸ್ಬಿಡ್ತೀನಿ. ಕಡಿಯೋದು ಕುಯ್ಯೋದು ಅಲ್ವಾ? ರಾಜರಾಜೇಶ್ವರಿ ದೇವಿಗೆ ಬೆಲೆ ಬಾಳೋ ವಜ್ರದ ಹಾರ ಹಾಕಿದ್ದಾರೆ. ಅದನ್ನ ಅಲ್ಲಿಂದ ನಾಳೆನೆ ಸಾಗಿಸ್ತಾ ಇದ್ದಾರೆ.
ನೀನ್ ಹೇಗಾದ್ರೂ ಮಾಡಿ ಅದನ್ನ ಇವತ್ತು ರಾತ್ರಿನ ಹೊಡ್ಕೊಂಡ್ಬರ್ಬೇಕು. ಇದು ದೊಡ್ಡ ಕೇಸು, ಸ್ವಲ್ಪ ಭಯ ಆಗುತ್ತಲ್ಲ ಬಾಸ್. ನಾನೇ ಹೇಳ್ತಾ ಇರುವಾಗ ನಿನ್ಗಾಕೋ ಭಯ? ಎಲ್ಲ ಏರ್ಪಾಟು ಮಾಡಿದ್ದೀನಿ. ಮಿಂಚಿನಾಗ ಹೊಡ್ಕೊಂಬ. ನೀವೇ ಬೆಂಬಲ ಕೊಡ್ತಿರ್ಬೇಕಾದ್ರೆ ಮಿಂಚಿನಾಗ ಹಾಕಿ ಬಾಸ್. 50,000 ರೂಪಾಯಿ ಬೇರೆ ಸಿಗುತ್ತೆ. ಕೋಲ್ ಮಿಂಚಿನಾಗ ಹೊಡ್ಕೊಂಡು ಬರ್ತೀನಿ. ತುಂಬಾ ಕಳತನಗಳು ಜಾಸ್ತಿ ಆಗಿವೆ. ಅಮ್ಮನವ್ರಿಗೆ ಭಾರಿ ಬೆಲೆ ಬಾಳ ಒಡವೆ ಹಾಕ್ಯಾರ. ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಪ್ಪ. ಏನಂತೀಯ? ಬರ ಎಲ್ಲದವನು ಬರ ಅವ್ರಿಗೆ ಬುದ್ಧಿ ಇಲ್ಲ. ಕೊಡಿಲ್ಲ ಅದನ್ನ. ಇಲ್ಲ, ನಾನು ಕೊಡಲ್ಲ. ಯಾಕೆ? ಈ ದೇವಸ್ಥಾನದ್ದು. ಹೌದಾ? ನಾನು ಅವ್ರಿಗೆ ತಗೊಂಡೋಗಿ ಕೊಡ್ತೀನಿ. ಕೊಡಿ. ನಾನು ಕೊಡಲ್ಲ. ಕೊಡ ಅಂತ ಅಂದ್ರೆ ನಾನು ಕೊಡಲ್ಲ.
ರವಿ 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 ರಾತ್ರೋರಾತ್ರಿ ಎದ್ದೋದವನು ಇಲ್ಲಿ ಸಾಯೋಕ್ ಬಂದೇನಪ್ಪ ರವಿ 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 ಅಯ್ಯೋ ರವಿ ಅಪ್ಪ ರವಿ ಏನ್ರಿ ನಿಮ್ ಡಿಪಾರ್ಟ್ಮೆಂಟ್ ಏನ್ ಕತ್ತೆ ಕಾಯ್ತಾ ಇದೆಯೇನ್ರಿ? ಅಲ್ರಿ, ನಿನ್ನೆ ನೋಡಿದ್ರೆ ದೇವಸ್ಥಾನದಲ್ಲಿ ಕಳ್ತನ, ಇವತ್ತು ನೋಡಿದ್ರೆ ಹುಡುಗರು ಸಾವು. ಈ ನನ್ನ ಬಾಮೈದನ ಸಾವು ಆಕಸ್ಮಿಕ ಅಲ್ಲ, ಇದರಲ್ಲೇನೋ ಮೋಸ ಆಗಿದೆ. ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಅಪರಾಧಿಗಳನ್ನ ಹುಡುಕಿ. ಐ ವಾಂಟ್ ಅನ್ ಇಮಿಡಿಯೇಟ್ ಇನ್ವೆಸ್ಟಿಗೇಷನ್. ಅಪರಾಧಿಗಳನ್ನ ಕಂಡು ಹಿಡಿಯೋದು ನಮಗ್ ಗೊತ್ತು, ಅದು ನಮ್ ಕೆಲಸ. ಈ ಡೆಡ್ ಬಾಡಿನ ಮೊದಲು ನೋಡಿದವ್ರು ಯಾರು? ನಾನ್ ಸರ್ ಎಷ್ಟೊತ್ನಲ್ಲಿ? ಹೊಳಿಗೂ ಹೋತಲ್ಲಿ ಸರ್. 319. ಎಸ್ ಸರ್. ಈ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸು. ಎಸ್ ಸರ್. ತಮ್ಮನ್ ಕೊಂದಿದ್ಯಾರು? ನಾನಲ್ಲ. ಮತ್ಯಾರು? ನಂಗೆ ಗೊತ್ತಿಲ್ಲ. ಇನ್ಸ್ಪೆಕ್ಟರ್, ಮೊನ್ನೆ ರಾಜರಾಜೇಶ್ವರಿ ದೇವಿ ಗುಡಿಲಿ ಕಳವಾಗಿದ್ದ ಹಾರ ಇದೆ ತಾನೆ? ಹಾ. ನಮ್ಮ ಡಿಪಾರ್ಟ್ಮೆಂಟ್ಗೆ ತಲೆನೋವಾಗಿದ್ದ ವಜ್ರದ ಹಾರ ಇದೆ. ಎಲ್ಲಿ ಸಿಕ್ತು? ನನ್ನ ತಮ್ಮ ಸತ್ ಕೆರೆಯಲ್ಲಿ ಯಾರೋ ಒಬ್ಬ ಇದನ್ನ ಹುಡುಕಿ ತೆಗಿತಿದ್ದ. ಅವನಿಗೆ ಹೊಡೆದು ಬಡ್ದು ಕಿತ್ಕೊಂಡ್ ಬಂದೆ. ಇನ್ಸ್ಪೆಕ್ಟರ್, ಆ ಕಳ್ಳ ಯಾರು ಗೊತ್ತೇ? ಮೊನ್ನೆ ಒಂದು ಮಗುನ ಕಿಡ್ನಾಪ್ ಮಾಡಕ್ ಪ್ರಯತ್ನ ಪಟ್ಟು ನನ್ನ ಕೈಲಿ ಸಿಕ್ಕಾಕೊಂಡು ನಿಮಗ್ ತಂದು ಒಪ್ಪಿಸ್ನಲ್ಲ, ಅವನೇ. ಇಂಪಾಸಿಬಲ್. ಇಟ್ಸ್ ಎ ಫ್ಯಾಕ್ಟ್. ಓಪನ್ ಮಾಡು. ಇನ್ಸ್ಪೆಕ್ಟರ್, ಇವನೇ ಆ ಕಳ್ಳ. ಇಸ್ ಇಟ್? ಮಿಸ್ಟರ್ ಭರತ್,
ಕೆರೆಯಿಂದ ನೀವು ಸೀದಾ ಇಲ್ಲಿಗೆ ತಾನೇ ಬರ್ತಾ ಇದ್ದೀರಾ? ಹೌದು. ನಿಮ್ ಮಾತೆ ನಿಜವಾದ್ರೆ ಇಷ್ಟು ಬೇಗ ಇವನು ಇಲ್ಲಿಗೆ ಬರೋದಕ್ಕೆ ಹೇಗೆ ಸಾಧ್ಯ? ಅಟ್ಲೀಸ್ಟ್ ಬಟ್ಟೆ ಆದ್ರೂ ಒದ್ದೆ ಆಗಿರ್ಬೇಕಲ್ಲ? ಹಾಗಾದ್ರೆ ಇವನ್ ಇಲ್ಲಿಂದ ಅಲ್ಲಿಗೆ ಹೇಗೋದ? ಇನ್ಸ್ಪೆಕ್ಟರ್, ಇದರಲ್ಲಿ ನಿಮ್ಮವ್ರು ಯಾರ್ದು ಕೈವಾಡ ಇರಬೇಕು. ವಾಟ್ ಯು ಮೀನ್? ಐ ಮೀನ್ ಇಟ್. ಲಾಕಪ್ ಅಲ್ಲಿ ಇದ್ದ ರೌಡಿನ ಹೊರಗಡೆ ಬಿಟ್ಟು ಕಳ್ತನ ಮಾಡಿಸಿದ್ರಿ, ಅದಕ್ಕೆ ಅಡ್ಡ ಬಂದ ನನ್ನ ತಮ್ಮನ್ ಸಾಯಿಸಿ ಕೆರೆಗೆ ಬಿಸಾಕಿದ್ರಿ. ಇದು ನಿಜ ತಾನೇ? ಸುಳ್ಳು. ಇದು ನಿನ್ನ ಕಟ್ಟಿಕತೆ. ಸುಳ್ಳು ಯಾವುದು ಸತ್ಯ ಯಾವುದು ಅಂತ ನಿಮ್ಗೆ ಈಗಲೇ ತೋರಿಸ್ತೀನಿ. ಏಯ್, ನಿಜ ಹೇಳ್ಬಿಡು, ಇಲ್ಲ ಇವತ್ತು ನಿನ್ನೆಲ್ಲ ಸಾಯಿಸ್ಬಿಡ್ತೀನಿ. ಬಿಡು ಅವ್ನ. ನಾನೇನು ಅಂತ ತಿಳ್ಕೊಂಡಿದ್ಯಾ? ಪವಿತ್ರವಾದ ಕಾಕಿ ಬಟ್ಟೆ ಹಾಕೊಂಡು ಕಳ್ಳರ ಹತ್ರ ಕೊಲೆ ದರೋಡೆ ಮಾಡಿಸ್ತಿರೋ ಖದೀಮ. ಅಧಿಕಾರ ಇದೆ ಅಂತ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಪ್ರಯತ್ನಿಸ್ಬೇಡ. ನೀನು ಗಂಡ್ಸಾಗಿದ್ರೆ ಬಟ್ಟೆ ಬೆಚ್ಚಾಕ್ ಹೊರಗಡೆ ಬಾ, ಆಗ ಗೊತ್ತಾಗುತ್ತೆ ನಿನ್ ಶೌರ್ಯ ಏನು ಅಂತ. ಸಮಾಜನ ರಕ್ಷಣೆ ಮಾಡೋ ರಕ್ಷಣಾ ಪಡೆಯವರೇ ಈ ರೀತಿ ದರೋಡೆ ಮಾಡಿಸ್ತಿದ್ರಲ್ಲ, ನಿಮ್ಮಂತವ್ರನ್ನ ನೀರು ನೇರಳಿಲ್ದಿರೋ ಕಡೆ ಕಡಿದ್ರು ಪಾಪ ಬರೋದಿಲ್ಲ. ಬೇಲಿನ ಎದ್ದು ಹೊಲ ಮೇಯುವಾಗ ಅದಕ್ಕೆ ಬೇಲಿ ಹಾಕ್ಬೇಕು, ಕಾವಲೆ ಹಾಕ್ಬೇಕು. ಇದಕ್ಕೆ ತಕ್ಕ ಪ್ರತಿಫಲ ಅನುಭವಿಸ್ತೀಯಾ? ನೆನಪಿಟ್ಕೋ. ಭಾರತಿ, ಯಾಕೆ ಕಳ್ತಾ ಇದೀಯಾ? ಏನಾಯ್ತು ಭಾರತಿ? ಯಾವಾಗ ಬಂದೆ? ಬೆಳಿಗ್ಗೆನೆ ಬಂದು ಭರತ್ ಆಗ್ಲಿಂದಲೂ ಅಳುತ್ತಾನೆ ಇದ್ದಾಳೆ. ನಾವು ಕೊಡ್ಬೇಕಾದ ವರದಕ್ಷಿಣೆ ಬಾಕಿ. ನಾವ್ ಹೇಳ್ದ ವಾಯ್ದೆ ಮುಗಿದೋಯ್ತು, ಅದನ್ನ ತರೋವರೆಗೂ ಮನೆ ಹೊಸಲು ತುಳಿಬೇಡ ಅಂತ ನಿಮ್ ಭಾವ ಅವ್ರು ಸುತ್ತಿ ಹಿಡಿದು ಮನೆಯಿಂದ ಹೊರಗೆ ತಳ್ಳಿದಾನಂತೆ. ಹಣ ಕೊಡ್ತಿದ್ರೆ ನನ್ನ ಹೊಟ್ಟೆಲಿರೋ ಮಗು ಅವ್ರದಲ್ಲ ಅಂತ ಹೇಳಿ ನನ್ನ ಡೈವೋರ್ಸ್ ಮಾಡ್ತಾರಂತೆ. ಅಳ್ಬೇಡ ಭಾರತಿ, ನಾನು ಒತ್ತೆ ಇಷ್ಟಾದ್ರೂ ಅವ್ರ ದುಡ್ಡನ್ನ ಅವ್ರಿಗೆ ತಂದು ಕೊಡ್ತೀನಿ. ನಿಮ್ಗೆ ಅವತ್ತೇ ಪಡ್ಕೊಂಡೆ ಈ ವರದಕ್ಷಿಣೆ ಕೊಡುವೆ ನಮಗ್ ಬೇಡ ಅಂತ. ನೀವು ಕೇಳಲಿಲ್ಲ. ಅಪ್ಪ, ಭಾರತಿನ ಅವ್ರ ಮನೆಗೆ ಬಿಟ್ಟು ಒಂದು ವಾರ ಅವಕಾಶ ಮಾಡ್ಕೊಡಿ ಅಂತ ನೀವೇ ಅವ್ರ ಕಾಲಕ್ಕೆ ಬಿದ್ದು ಕೇಳ್ಕೊಳ್ಳಿ. ಭಾರತಿ, ನಿನ್ ಕಣ್ಣೀರ್ ವರ್ಸ್ತೀನಮ್ಮ. ಅವ್ರ ದುಡ್ಡು ಅವ್ರಿಗೆ ಬಿಸಾಕ್ಬಿಟ್ರೆ ನಿನ್ ಮೇಲೆ ಹೊರಿಸಿರೋ ಈ ಅಪವಾದ ಖಂಡಿತ ದೂರ ಆಗುತ್ತೆ. ಯೋಚನೆ ಮಾಡ್ಬೇಡ. ಭರತ್, ನಿನ್ನೆಯಿಂದ ಮನೆಗೂ ಹೋಗದೆ ಎಲ್ಲಿ ಹೋಗಿದ್ರಿ? ನಿಮ್ ತಂದೆ ವಿಷಯ ಎಲ್ಲ ಹೇಳಿದ್ರು. ನಿಮಗ್ ದುಡ್ಡು ನಾನ್ ಕೊಡ್ತೀನಿ. ಇದನ್ನ ಅದಾನ ಪಿಶಾಚಿಗಳ ಮುಖದ ಮೇಲೆ ಬಿಸಾಕಿ. ನೀನು ಉದಾರ ಗುಣಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಮಧು. ಇದರಿಂದ ನನ್ನ ತಂಗಿ ಬಾಳ್ ನಂದಾದೀಪ ಆಗುತ್ತೆ. ಅವಳು ಬಾಳಿಗೆ ನಗು ಸಂತೋಷ ಮತ್ತೆ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಇಂಥ ಹಣದಿಂದ ಅವಳು ಬಾಳನ್ನ ಸರಿಪಡಿಸಕ್ ನಾ ಇಷ್ಟಪಡಲ್ಲ. ಭರತ್, ಯಾಕಿಂತ ಮಾತಾಡ್ತಾ ಇದ್ದೀರಾ? ನಿನಗೆ ಗೊತ್ತಿಲ್ಲ ಮಧು, ಎಷ್ಟು ಬಡವರು ರಕ್ತ ಹೀರಿ ನಿಮ್ಮ ಅಣ್ಣ ಈ ಹಣ ಸಂಪಾದನೆ ಮಾಡಿದ್ದಾನೆ ಅಂತ. ಇದರಿಂದ ನನ್ನ ತಂಗಿ ಬಾಳು ಇನ್ನಷ್ಟು ಗೋಳಾಗುತ್ತೆ ಹೊರತು ಒಳ್ಳೇದಾಗಲ್ಲ. ಭರತ್, ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ಹಠ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಪ್ಲೀಸ್ ನನ್ ಮಾತು ಕೇಳಿ. ಇಲ್ಲ ಮಧು, ನನಗಿಂತ ಹಣ ಬೇಡ. ಭರತ್, ಭಾರತ್, ಶಿವು, ಏನಿದು? ಏನಿಲ್ಲ, ನಿನ್ ಕಷ್ಟದಲ್ಲಿ ನಾನು ಅಳಿಲ್ಸೇವೆ. ನನ್ನ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಬಂದೋಣ ಇಷ್ಟೇ. ಶಿವು, ನನ್ನ ತಂಗಿ ಮದುವೆ ಸಂಬಂಧವಾಗಿ ವರದಕ್ಷಿಣೆ ಕೊಡಬೇಕಾಗಿದ್ದು ನನ್ನ ಕರ್ತವ್ಯ. ಆದ್ರೆ ನಿನ್ನಿಂದ ಬರನೋ, ನನ್ನ ಜೀವನದಲ್ಲಿ ಒಂದ್ಸಲಿ ಆದ್ರೂ ಒಬ್ಬ ಸ್ನೇಹಿತಂಗೆ ಸಹಾಯ ಮಾಡೋ ಅವಕಾಶ ಕಲ್ಪಿಸ್ಕೊಡು. ನೀ ಹಣನ ತಗೊಳ್ದೆ ಹೋದ್ರೆ ನನ್ನ ಚಟಕ್ ಬಲಿಯಾಗಿ ಈ ಹಣನು ನಾ ಕಳ್ಕೊಂತೇನೆ. ಶಿವು, ನೀನು ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ನೋಡು, ಈ ಹಣ ನನಗೆ ಬೇಡ. ಇದರಿಂದ ನಿನ್ ಸಾಲ ತೀರ್ಸ್ಕೊ. ನನ್ನ ಸ್ನೇಹಿತ ಒಬ್ಬನ ಸಾಲಗಾರನಾಗಿ ಉಳಿಸೋಕೆ ನನಗಿಷ್ಟ ಇಲ್ಲ. ನನ್ನ ದಾರಿ ನಾನು ನೋಡ್ಕೋತೀನಿ. ಹಾಗಾದ್ರೆ ಏನ್ ಮಾಡ್ತೀಯ? ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಮೂತ್ರಪಿಂಡ ರೋಗದಿಂದ ನರಳುತ್ತಿರುವ ವ್ಯಕ್ತಿಯೊಬ್ಬರಿಗೆ ತುರ್ತಾಗಿ ಮೂತ್ರಪಿಂಡ ದಾನ ಮಾಡುವವರಿಗೆ 25,000 ರೂಪಾಯಿಗಳನ್ನು ಕೊಡಲಾಗುವುದು.
ಡಾಕ್ಟರ್ ಡಾಕ್ಟರ್ ಕಿಡ್ನಿ ಬೇಕು ಅಂತ ಪೇಪರ್ ಅನೌನ್ಸ್ ಮಾಡಿದಾರಲ್ಲ, ಆ ಪೇಷಂಟ್ ಎಲ್ಲಿದ್ದಾರೆ? ಯಾಕೆ? ಅದು ನಾನು ಕೊಡ್ತೀನಿ. ನೀವಿನ್ನೂ ಬಾಳೆ ಬದುಕಬೇಕಾದವರು. ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬನ್ನಿ, ದುಡುಕ್ಬೇಡಿ. ಡಾಕ್ಟರ್, ಒಂದು ಕಿಡ್ನಿಯಿಂದ ಒಬ್ಬ ಮನುಷ್ಯ ಬದುಕಬಹುದು, ಆದ್ರೆ ಇನ್ನೊಂದು ಕಿಡ್ನಿಯಿಂದ 2 ಜೀವ ಬದುಕಬೇಕಾಗಿದೆ. ಡಾಕ್ಟರ್, ನಾನು ಟೆಸ್ಟ್ ಮಾಡಿ ನನ್ನ ಕಿಡ್ನಿ ತಗೊಂಡು ಬೇಗ ನನಗೆ ಹಣ ಕೊಡಿಸಿ ಡಾಕ್ಟರ್. ಮೊದಲು ರಕ್ತ ಮೂತ್ರ ಪರೀಕ್ಷೆ ಮಾಡಿ ಸರಿ ಹೊಂದ್ರೆ ತಗೊಳ್ಳೋಣ. ಥ್ಯಾಂಕ್ ಯು ಡಾಕ್ಟರ್. ಓಕೆ. ದರಿದ್ರ ಮುಂಡೆವು ಕೊಟ್ ಮಾತ್ಗೆ ಮರ್ಯಾದೆ ಕೊಡೋ ಜನ ಆಗಿದ್ರೆ ಯಾವತ್ತೋ ಕೊಟ್ಟಿರೋರು. ಈ ಸಂಪತ್ತಿಗೆ ಮಗು ಬೇರೆ. ಅಯ್ಯೋ, ನನ್ ಮಾಂಗಲ್ಯ ಉಳಿಸಿದ ಪುಣ್ಯಾತ್ಮನಪ್ಪ ನೀನು. ನಿನ್ನ ಹೆಸರು ಹೇಳ್ಕೊಂಡು ನಮ್ಮನೇಲಿ ದಿವಸ ತುಪ್ಪದ ದೀಪ ಹಚ್ತೀವಿ. ತಗೋಪ್ಪ. ನೀವ್ ಹೇಳೋದು ಒಪ್ಕೋಬೇಕಾದ್ದೆ. ಸಾವು ಬದುಕು ನಮ್ ಕೈಲಿಲ್ಲ ನಿಜ, ಆದ್ರೂ ಈ ಕಂಡೀಷನ್ ಅಲ್ಲಿ ನೀವು ಹೊರಗಡೆ ಹೋಗಕ್ಕೆ ನಾನು ಒಪ್ಪಲ್ಲ. ಡಾಕ್ಟರ್, ನಾನು ಹೋಗ್ತಾ ಇಲ್ಲ. ನನಗೆ ಆಪರೇಷನ್ ಮಾಡಿರೋ ಜಾಗದಲ್ಲಿ ತುಂಬಾ ಪೇನ್ ಆಗ್ತಿದೆ. ನನಗೆ ಉಸಿರಾಡಕ್ಕೆ ಆಗ್ತಾ ಇಲ್ಲ. ನೀವು ತುಂಬಾ ಸ್ಟ್ರೈನ್ ಮಾಡ್ಕೋತಿದ್ದೀರಾ, ಅದಕ್ಕೆ ಹೀಗೆ. ಡೋಂಟ್ ವರಿ, ರೆಸ್ಟ್ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಬಸ್ರಿ, ಯಾವನಿಗೆ ಅದೇ ಬಸ್ರಿ? ನಿನ್ ಹೊಟ್ಟೆಲಿರೋ ಮಗು ನಂದಲ್ಲ. ಇಂಥ ಮಾತಾಡೋಕ್ ನಾಚಿಕಾಗಲ್ಲ ನಿಮ್ಗೆ? ಹೆಣ್ಣಿನ ಶೀಲದ ಬೆಲೆ ಗೊತ್ತಿಲ್ದಿರೋ ಪಶು ನೀವು. ಏಯ್ ಪಶು, ಇನ್ನೊಂದು ಕ್ಷಣ ನನ್ನ ಕಣ್ಣೆದುರಿಗಿದ್ರೆ ನಿನ್ನ ಕೊಂದಾಕ್ಬಿಡ್ತೀನಿ. ಈಗ ನಾನೇನ್ ಬದುಕಿದ್ದೀನಿ ಅಂತ ತಿಳ್ಕೊಂಡಿದ್ದೀರಾ? ಪ್ರತಿದಿನ ಹೀಗೆ ಸಾಯೋಕ್ ಬದಲು ಒಂದೇ ಸಲ ಸಾಯೋದು ಎಷ್ಟೋ ಉತ್ತಮ. ಒಂದೇ ಸಲ ಅದು ಹೇಗ್ ಸಾಧ್ಯ? ನಮ್ ದುಡ್ಡು ನಮಗೆ ತೀರಿಸ್ತೇನೆ. ಛೀ, ಧನ ಪಿಶಾಚಿ, ಮನುಷ್ಯತ್ವನೇ ಇಲ್ದಿರೋ ಮೃಗ, ಹೃದಯನೇ ಇಲ್ದಿರೋ ವಿದ್ಯಾವಂತ. ಕೇವಲ ವರದಕ್ಷಿಣೆಗೋಸ್ಕರ ನನ್ ಕುತ್ತಿಗೆಗೆ ತಾಳಿ ಬಿಗಿದು ಅಪ್ಪ ಅಮ್ಮನ ಜೊತೆ ಸೇರ್ಕೊಂಡು ಚಿತ್ರಹಿಂಸೆ ಮಾಡಕ್ ಬದಲು ಒಂದೇ ಸಲ ನನ್ ಕುತ್ತಿಗೆ ಹಿಸ್ಕ್ಬಿಡಿ. ಇಲ್ಲ, ಸೀಮೆಣ್ಣೆ ಸುರಿದು ಸುಟ್ಬಿಡಿ. ಕರೆಕ್ಟ್, ಒಳ್ಳೆ ಐಡಿಯಾ. ಥ್ಯಾಂಕ್ ಯು. ಸಮಯ ನನ್ನ ಹೊಟ್ಟೆಲಿರೋ ಮಗುಗೋಸ್ಕರ ಆದ್ರೂ ನನ್ ಬಿಟ್ಬಿಡಿ. ಭಾರತಿ, 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 ಬೇಡ ನನ್ ಕಂದ. ಬೆಂಕಿ ಹಚ್ಕೊಂಡಿದ್ದಾಳೆ, ಉಳಿಸಪ್ಪ ಉಳಿಸು. ಭಾರತಿ, ಭಾರತಿ, ಭಾರತಿ.
ನಿಮ್ ತಂಗಿ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ. ನಿಮ್ ಭಾವನೆ ಅವಳನ್ನ ಕೊಂದಾಕ್ದ. ಅವನ್ನ ಕೋರ್ಟಿಗೆ ಎಳೆದು ಸರಿಯಾಗಿ ಶಿಕ್ಷೆ ಕೊಡಿಸಿದ್ರೇನೆ ಭಾರತೀಯ ಆತ್ಮಕ್ಕೆ ಶಾಂತಿ ಸಿಗೋದು. ದಯೆ ಕರುಣೆನೇ ಇಲ್ದವ್ರನ್ನ ಯಾರೇನ್ ಮಾಡೋಕ್ಕೂ ಸಾಧ್ಯವಿಲ್ಲಮ್ಮ. ಬಡವನ ಕೋಪ ದವಡೆಗೆ ಮೂಲ ಅಂದ ಹಾಗೆ ನಮ್ಮ ಕಷ್ಟನ ನಾವೇ ಅನುಭವಿಸ್ಬೇಕು. ಈಗಿನ ಕಾಲದಲ್ಲಿ ನ್ಯಾಯದೇವರು ಕೂಡ ನಿರ್ಗತಿಕರನ್ನ ಬಿಟ್ಟು ದುಡ್ಡಿರೋರ್ ಕಡೆ ಸೇರ್ಕೊಂಡ್ ಬಿಟ್ಟಿದ್ದಾನೆ. ಅವ್ರನ್ನ ಎದುರಾಕೊಂಡು ಈಗಾಗಿರೋ ಅನರ್ಥ ಅಷ್ಟಿಷ್ಟಲ್ಲಮ್ಮ, ಅಷ್ಟಿಷ್ಟಲ್ಲ. ಹಾಗಂತ ಅವನ್ನ ಸುಮ್ಮನೆ ಬಿಟ್ಬಿಡು ಅಂತೀನಪ್ಪ. ನೀತಿ ನಿಯತ್ಗೆ ಕೋರ್ಟ್ನಲ್ಲಿ ನ್ಯಾಯ ಸಿಗ್ತಾ ಇರ್ಬೋದು, ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿ ಅವನ ಕಾನೂನು ಕೈಯಿಂದ ತಪ್ಪಿಸ್ಕೋಬಹುದು. ಅಂತ ಕೊಂಡ್ಕೊಂಡ್ ನ್ಯಾಯ ನನಗೆ ಬೇಕಾಗಿಲ್ಲಪ್ಪ. ಅವನ್ನ ಸಮಾಜದ ಬಹಿರಂಗ ನ್ಯಾಯಾಲಯಕ್ಕೆ ಹೇಳಿದ್ದೀನಿ. ಜನರನ್ನೇ ತೀರ್ಪು ಕೊಡೋ ನ್ಯಾಯಾಧೀಶನಾಗಿ ಮಾಡ್ತೀನಿ. ಅವನ್ನ ಕಂಡ ಕಡೆ ಜನ ಅವನ ಮಕ್ಕದ ಮೇಲೆ ಉಗಿಯೋಗಿ ಮಾಡ್ತೀನಿ. ಬದುಕಕ್ಕೂ ಬಿಡದೆ ಸಾಯಕ್ಕೂ ಬಿಡದೆ ಅವನ ಜೀವಂತ ಶವ ಮಾಡಿದ್ರೇನೆ ನನ್ ತಂಗಿ ಆತ್ಮಕ್ ಶಾಂತಿ ಸಿಗೋದು. ಓಕೆ ಓಕೆ. ಕರುಣು, ಏನಮ್ಮ? ಹಾಲ್ ತಗೊಳಪ್ಪ. ಕೊಡು. ನಿಮ್ಮಪ್ಪ ಬ್ರೋಕನ್ ಕರ್ಕೊಂಡ್ ಬರಕ್ ಹೋಗಿದ್ದಾರೆ. ನೀನ್ ಮನೆ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಎರಡನೇ ಸೊಸೆ ಬರ್ತಾಳೆ ಅಂತ ನಿನ್ ಮುಖ ನೋಡಿ ಆನಂದವಾಗಿ ಅರಳು ಹೋಗ್ಬಿಟ್ಟಿದೆ. ಸುಮ್ನೇರ. ಅರೆ ಬಂದೇ ಬಿಟ್ರಲ್ಲ. ನಮಸ್ಕಾರ ರಾಯರ್ ಸಾಹೇಬರಿಗೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ನೋಡಿಮ್ಮ, ನೋಡಿ, ಈ ಹುಡುಗಿಗೆ ಒಂದ್ ಕಣ್ಣಿಲ್ಲ, ವರದಕ್ಷಿಣೆ ಮಾತ್ರ 1 ಲಕ್ಷ ರೂಪಾಯಿ. ಏನ್ರಿದು ಕಣ್ಣು ಕಾಲಿಲ್ದರನ್ ತೋರಿಸ್ತಾ ಇದ್ರ? ಬರ್ವಾ ಬಿಡಿ. ನೋಡಿ, ಈ ಹೆಣ್ಮಗು ಇದೆಯಲ್ಲ, ಇದಕ್ಕೆ ಏನ್ರಿದು ಮೇಲುಸಿರು ಎಳಿತಾ ಇದ್ರ? ನೀರ್ ಬೇಕಾ? ಅಲ್ಲಲ್ಲ, ಉಪ್ಸ, ಓ ದಂಬು, ಗೋರ್ಲು, ಇದಕ್ಕೆ 75,000 ರೂಪಾಯಿ. ಏನಯ್ಯ, ಎಲ್ಲ 5 ಗಿರಾಕಿಗಳನ್ನೇ ತೋರಿಸ್ತಾ ಇದ್ದೆಲ್ಲಯ್ಯ. ಆದ್ರೆ ವರ ಇವಲ್ವಾ, 2ನೇ ಮದುವೆ ಮೇಲೆ ಇದೆಲ್ಲ ಮಾಮೂಲೆ. ಬೇಡವಾ ಬಿಡಿ. ನೋಡಿಮಾ, ಈ ಹುಡುಗಿ ಇದೆಯಲ್ಲ, ಇದಕ್ಕೆ ಏನೇನು ಬೇಕೋ ಎಲ್ಲ ಇದೆ. ಆದ್ರೆ ಈ ಹುಡುಗಿಗೆ ವರದಕ್ಷಿಣೆ ಬರೇ 25,000 ರೂಪಾಯಿ. ನೀವೇನು ಯೋಚನೆ ಮಾಡಬೇಡಿ, ಇದರಲ್ಲಿ ಒಂದು ಅಂತರಂಗ ಇದೆ. ಈ ಹುಡುಗಿಗೆ ಅಪ್ಪ ಇಲ್ಲ, ಅಮ್ಮಂಗೆ ಕ್ಷಯ. ಅವಳೇನಾದ್ರೂ ಕೊಟಕ್ ಅಂದ್ಬಿಟ್ಟು ಅಂದ್ರೆ 3 ಲಕ್ಷ ರೂಪಾಯಿ ಆಸ್ತಿ ನಿಮಗೆ. ಇರ್ಲಿ. ಅಬ್ಬ, ನೋಡೋದು ಹುಡುಗಿ ಸ್ವಲ್ಪ ದಪ್ಪವಾಗಿದ್ರು ಲಕ್ಷಣವಾಗಿದ್ದಾಳೆ. ಇನ್ಸ್ಪೆಕ್ಟರ್, ಗಲಾಟೆ ಮಾಡಿ ಮದುವೆ ನಿಲ್ಸಕ್ ಬಂದಿರೋ ಈ ರೌಡಿನ ಅರೆಸ್ಟ್ ಮಾಡಿ. ಅರೆಸ್ಟ್ ಮಾಡ್ಬೇಕಾಗಿದ್ ನನ್ನಲ್ಲ, ನಿನ್ನ. ಕಪ್ಪು ಬಟ್ಟೆ ಹಾಕೊಂಡು ನ್ಯಾಯದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿ ನಿರಪರಾಧಿಗಳನ್ನ ನೇಳಕ್ ಕಳಿಸ್ತಾ ಇರೋಂತ ನೀನು ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್. ಕರ್ತವ್ಯಕ್ಕೋಸ್ಕರ ಪ್ರಾಣನೆ ಕೊಡುವಂತ ಪವಿತ್ರವಾದ ಕಾಕಿ ಬಟ್ಟೆ ಹಾಕೊಂಡು ಕೊಲೆ ಸುಲಿಗೆ ಮಾಡ್ತಾರೋ ಇವನು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್. ನಿಮ್ಮಂತವ್ರನ್ನ ನಡುಬೀದಿಲ್ ನಿಲ್ಸಿ ಗುಂಡಿಟ್ಟು ಕೊಲ್ಲಬೇಕು. ಭಾರತ್, ಬಾರ್ದವ್ರ ಪಾಪ ಆಡ್ದವ್ರ ಬಾಯ್ಲಿ ಅಂದ ಹಾಗೆ ಇಷ್ಟು ಜನರ ಮುಂದೆ ಕಪ್ಪು ಬಟ್ಟೆನ ಕಾಕಿ ಬಟ್ಟೆನ ಜರಿಯೋದು ಅವಮಾನ ಮಾಡೋದು ತಪ್ಪಲ್ವಾ? ಸಾವುಕಾರ್ರೆ, ಹಣವಂತರ ಆಡ್ತಾ ಇರೋ ಆಟ ಟೋಪದ ವಿರುದ್ಧ ನೊಂದವರು ನ್ಯಾಯ ಸಿಗ್ದವ್ರು ಸಿಡ್ದಿದ್ರೆ ಅಂತವ್ರ ಕುತ್ತಿಗೆ ಕುಯ್ದು ರಕ್ತದ ಕೋಡಿನೇ ಹರಿಸ್ತಾರೆ. ಇವರೇ ನಮ್ಮ ದೇಶದ್ರೋಹಿಗಳು. ಭವ್ಯ ಭಾರತದ ಭವಿಷ್ಯನೇ ಬೇರ್ ಸಮೇತ ಕಿತ್ತಾಕ ಕೊಟ್ಟಿರೋ ಸಮಾಜಘಾತಕರು. ಇವರಿಗೆ ಸಮಾಜ ಕೊಡೋ ಶಿಕ್ಷೆ ಏನು? ಹಣದಿಂದ ನ್ಯಾಯನೇ ಕೊಂಡ್ಕೊಂಡಿರೋ ಈ ಪಾಪಿಸ್ಟ್ರಿಗೆ ಸಮಾಜ ಬಹಿಷ್ಕಾರ ಹಾಕ್ಲೇಬೇಕು, ಬದುಕಕ್ ಬಿಡಬಾರ್ದು. ನಿನ್ನ ಆವೇಶ, ಆಕ್ರೋಶ ಎಲ್ಲ ನನ್ಗೆ ಅರ್ಥವಾಗುತ್ತೆ. ಆದ್ರೆ ಪ್ರಜಾ ಸೇವೆನೇ ಪ್ರಾಣ ಅಂತ ತಿಳ್ಕೊಂಡಿರೋ ನನಗೆ ಯಾಕೆ ಬೇಕು ಇದೆಲ್ಲ ರಾಜಕೀಯ? ನಾನಿಲ್ಲಿ ಬಂದಿದ್ದೇ ತಪ್ಪು ಅಂತ ಕಾಣಿಸುತ್ತೆ. ನಾನಿಲ್ಲಿ ಬರ್ತೀನಪ್ಪ. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿಲಿ ಅಂತಾರೆ. ಮಧು, ನೀನ್ ನನ್ನ ತಂಗಿಯಾಗಿದ್ಕೊಂಡು ನನ್ನೇ ಹೀಯಾಳಿಸ್ತೀಯಲ್ಲಮ್ಮ. ಹೀಯಾಳಿಸ್ತಿಲ್ಲ, ನಿನ್ ಪಾಪದ ಹೊರೆನ ಸ್ವಲ್ಪನಾದ್ರೂ ಕಡಿಮೆ ಮಾಡೋಣ ಅಂತ ಪ್ರಯತ್ನ ಪಡ್ತಿದ್ದೀನಿ. ಓ ಹಾಗೋ, ಸರಿ ಸರಿ, ನಡಿ ಮನೆಗೆ ಹೋಗೋಣ. ಮಧು, ಬಾ. ಕರುಣಾಕರ, ನೀನು ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಹೇಳ್ಕೊಳಕ್ಕೆ ನಮ್ಗೆ ನಾಚಿಕೆ ಆಗ್ತಿದೆ. ನಿನ್ನಂತ ಕಂತ್ರಿ ಜನರಿಂದ ನಮ್ಮ ವಕೀಲ ವೃತ್ತಿಗೆ ಕೆಟ್ಟ ಹೆಸರು. ನ್ಯಾಯ ಅನ್ಯಾಯನ ತಕ್ಕಡಿಲ್ ತಗೋ ನಾವೇ ತಪ್ಪದಾರಿಲ್ ಹೋದ್ರೆ ಅದು ಹೊಣೆ ಯಾರು? ಬಂದ್ರಯ್ಯ, ಲೆಟ್ ಅಸ್ ಗೋ. ಶಾಂತಿ, ನನಗೆ ಕ್ಷಮಿಸ್ಬಿಡಮ್ಮ. ಯಾಕಣ್ಣ ಹಾಗಂತ್ಯ? ನೀನ್ ನನ್ನೊಬ್ಳಿ ಮಾತ್ರ ಒಳ್ಳೇದ್ ಮಾಡ್ಲಿಲ್ಲ, ಇಡೀ ಹೆಣ್ಣಿನ ಕುಲಾನೇ ಉದ್ಧಾರ ಮಾಡಿದ್ಯಾ. ಬಾಮ್ಮ, ಇಲ್ಲಿಂದ ಹೋಗೋಣ. ಆ ತಿರುಬೋಕಿ ನನ್ನ ಮಕ್ಕಳ ಜೊತೆ ಸೇರ್ಕೊಂಡು ಹುಚ್ಚುಚ್ಚಾಗಿ ಮಾತಾಡ್ತೀಯಾ? ನೀನೇನಾದ್ರೂ ಅವನ ಜೊತೆಗೆ ಇನ್ನೊಂದ್ ಸಾರಿ ಇದ್ದದ್ದು ನಾನು ನೋಡಿದ್ರೆ ನಿನ್ನ ಸೊಟ್ಟು ಬಿಡ್ತೀನಿ. ಅಷ್ಟು ಮಾಡು. ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿದ ತಪ್ಪಿಗೆ ನಿಶ್ಚಿಂತೆ ಪ್ರಾಣ ಬಿಡ್ತೀನಿ. ಮಧು,
ನಾವು ಆಕಾಶದಲ್ಲಿ ಹಾರಾಡು ಜನ, ಆದ್ರೆ ಅವನು ಬೀದಿಲ್ ಓಡಾಡು ಭಿಕಾರಿ. ಓಹೋ, ಆಕಾಶದಲ್ಲಿ ಹಾರಾಡೋರು ಭೂಮಿಗೆ ಬರ್ಲೇಬೇಕು ಅಣ್ಣ. ಅವ್ರ ಹತ್ರ ದುಡ್ಡಿಲ್ದೇ ಇದ್ರು ಮನುಷ್ಯತ್ವ ಇದೆ. ಹಾಗೆ ಕಪ್ಪಗಿದ್ದು ಮಾತ್ರಕ್ಕೆ ಕೋಗಿಲೆ ಆಗೋದಕ್ಕೆ ಸಾಧ್ಯವಿಲ್ಲ. ಕಾಮಾಲೆ ಕಣ್ಣೋರ್ಗೆ ಕಂಡದ್ದೆಲ್ಲ ಹಳದಿಯಾಗೇ ಇರುತ್ತೆ. ವಯಸ್ಸಿಗೆ ಬಂದಾಕ್ಷಣ ಹಿರಿಯೋರು ಕಿರಿಯೋರು ಅನ್ನೋ ಪರಿಜ್ಞಾನವೇ ಇರೋದಿಲ್ಲ ಅಲ್ವಾ? ದೊಡ್ಡವ್ರು ದಡ್ಡರಾದಾಗ ಚಿಕ್ಕವ್ರು ಬುದ್ಧಿವಂತರಾಗ್ಲೇಬೇಕು. ಅಂದ್ರೆ ನಿನ್ನ ಮಾತಿನ ಅರ್ಥ? ನಾನು ಭರ್ತನ್ ಪ್ರೀತಿಸ್ತೀನಿ, ಹಾ? ಅಷ್ಟೇ ಅಲ್ಲ ಮದ್ವೆನೂ ಮಾಡ್ಕೋತೀನಿ. ಗಂಜಿ ಕುಡಿಯೋನ ಮದ್ವೆ ಆದ್ರೆ ಕೂಲಿ ಮಾರ್ ಜೀವನ ಮಾಡ್ಬೇಕಾಗುತ್ತೆ. ಚಿಂತೆ ಇಲ್ಲ, ಅಂತ ಬಾಳ್ನಲ್ಲೇ ಸುಖ ಇರುತ್ತೆ, ತೃಪ್ತಿ ಸಿಗುತ್ತೆ. ನೀನೊಬ್ಬ ಯೋಗ್ಯ ಅಂತ ಅತ್ತಿಗೆ ನಿನ್ನ ಒಪ್ಪಿ ಒಪ್ಪಿ ಮದ್ವೆ ಮಾಡ್ಕೊಂಡ್ಲಲ್ಲ, ನಿನ್ನಿಂದ ಅವಳಿಗೇನ್ ಸಿಕ್ತು? ಹಿಂಸೆ, ಕಿರುಕುಳ ಅಷ್ಟೇ ತಾನೆ? ಪಾಪ ಬದುಕಿದಷ್ಟು ದಿನವೂ ಕೊರ್ಗಿ ಕೊರ್ಗಿ ಸತ್ಲು. ಅಣ್ಣ, ಹೆಣ್ಣಿಗೆ ಹಣವಂತನ ಅರಮನೆಗಿಂತ ನೆಮ್ಮದಿ ಕೊಡೋ ಗಂಡನ್ ಗುಡಿಸ್ಲೇ ಲೇಸು. ನೀನ್ ಗೊಟ್ಟು ವೇದ ಅಂತ ನನಗೆ ಬೇಕಾಗಿಲ್ಲ. ನನ್ಗಿಷ್ಟವಿಲ್ಲ ಇರೋ ಕೆಲಸ ನೀನೇನಾದ್ರೂ ಮಾಡಿದ್ರೆ ನಾನ್ ನನ್ನ ಮನುಷ್ಯತ್ವನೇ ಕಳ್ಕೋಬೇಕಾಗುತ್ತೆ. ಹೀಗೇನು ನೀನ್ ಮನುಷ್ಯ ಅಂತ ತಿಳ್ಕೊಂಡಿದ್ಯಾ? ನೀನ್ ಜನರಿಗೆ ಮೋಸ ಮಾಡ್ಬೋದು, ಸಮಾಜಕ್ಕೆ ಮೋಸ ಮಾಡ್ಬೋದು, ಆದ್ರೆ ಆ ದೇವ್ರಿಗೆ ಮೋಸ ಮಾಡಕ್ ಮಾತ್ರ ಸಾಧ್ಯನೇ ಇಲ್ಲ. ಒಂದು ಲೀಟರ್ ಹಾಲು ಕೊಡು. ಏನಿದು? ಸಗಣಿ ತಗೊಂಡ್ ಹೋಗಿ ನಿನ್ ಮನೆ ಗೋಡೆಗೆ ಬೆರಣಿ ತಟ್ಕೋ. ನಿನ್ ಮಗನ್ಗೆ ಇನ್ನೊಂದ್ ಮದ್ವೆ ಮಾಡ್ತೀಯಲ್ಲ, ಆ ಸೊಸೆನ್ ಸುಡಕ್ಕಾಗತ್ತೆ. ಹೆಸರಿಗೆ ಮಹಾಲಕ್ಷ್ಮಿ, ಮಾಡೋದು ಮನೆ ಹಾಳು ಕೆಲ್ಸ. ಎಲೆಡಿಕೆ ಹಾಕೊಂಡು ಥು ಅಂತ ನಿನ್ ಮಕ್ಕ ಕೂಗಿದ್ರು ಪಾಪ ಬರಕ್ಕಿಲ್ಲ. ಹೋಗವಾ ತಾಯಿ, ಹೋಗು. ನೀನ್ ನೆರಳು ಸೋಕಿದ್ರೆ ಹಾಲೆಲ್ಲ ಒಡೆದೋದಿತ್ತು. ಊರ್ಗೆಲ್ಲ ಪದ್ಮಾವತಿ ಹೋಗೆಲ್ಲ ಕಂಡಿದ್ದೀನಿ. ನೀನ್ ಹೋಗ್ತೆ, ಊರ್ಗೆಲ್ಲ ಗೊತ್ತೈತೆ, ಹೋಗು. ಟೀಗ್ ಸಕ್ಕರೆ ಹಾಕಿದ್ಯಾ, ಖಾರದ ಪುಡಿ ಹಾಕಿದ್ಯಾ? ನಿಂಗೆ ವಿಷಯನ ಹಾಕ್ಬೇಕಾಗಿತ್ತು. ಆ ಪಾಪ ನನ್ಗೆ ತಟ್ಟೈತೆ ಅಂತ ಹಾಕ್ಲಿಲ್ಲ. ಇನ್ನೊಂದ್ ಸಲ ನನ್ನ ಹೋಟ್ಲಿಗೆ ಕಾಲಿಟ್ಟೆ ಅಂದ್ರೆ ಕಿತ್ತೋದ್ ಮೆಟ್ಟಲ್ಲಿ ಹೊಡಿಬೇಕಾಗತ್ತೆ. ಎದಳ ಮೇಲೆ ನಿಮ್ಮಪ್ಪ ಇದ್ದಂಗಿದ್ದೀನಿ, ನನಗೆ ಇಲ್ಲ ಅಂತೀಯಾ? ಈ ರೋಡ್ ನಲ್ಲಿ ನಿಂದ ಒಬ್ಬಂದೆ ಹೋಟ್ಲು ನೋಡು, ಹೋಗಲೇ. ನಿಂಗೆ ಯಾವ ಹೋಟೆಲ್ ಕಾಫಿನೂ ಕೊಡಲ್ಲ, ತಿಂಡಿನೂ ಕೊಡಲ್ಲ. ಎದಳ ಮೇಲೆ ಮುತ್ತಂತ ಸೊಸೆ ನುಂಗಾಕ್ಬಿಟ್ಟೆ. ಎಳೆ ಮೇಲೆ ನನ್ನ ಯಾರು ತಿಳ್ಕೊಂಡಿದ್ದೀಯಾ? ಬೇವರ್ಸಿ ನನ್ ಮಗ, ತೊಟ್ಟಿ ನನ್ ಮಗ. ಸಾಕ ಇಂಗ್ಲಿಷ್ ಬೈದು ಕಚ್ಚಿ ಕಲ್ಸ್ಬಿಡ್ತೀನಿ. ಕುತ್ಕೆ ಹುಷಾರು. ನನ್ಗಿದ್ದೊಳೊಬ್ಳು ತಂಗಿನ ನಿನ್ನಂತ ಕಡ್ಕೊಂಡು ಕೊಟ್ಟೆ. ವರದಕ್ಷಿಣೆ ದುಡ್ಗೋಸ್ಕರ ನೇರಾಗಿ ಸಾಯಿಸ್ಬಿಟ್ಟ ಪಾಪಿಷ್ಟ. ಇನ್ನೊಂದಪ್ಪ ಬಂದೋಳಿಗೆ ಇಷ್ಟ ನನ್ ಮಗನೇ. ನಾನು ಅನ್ಕಂಡೆ ಅದ್ ಹೀಗೆ ಆಗತ್ತೆ ಅಂತ. ಹಾಗೆ ಆಯ್ತು ನೋಡು. ಅಲ್ಲ, ಪಾಪದ ಹೊರೆ ಹೆಚ್ಚಾದ್ರೆ ಹುಚ್ಚರಾಗ್ತಾರಂತೆ. ಕೆಟ್ಟಗಾಲ ಬಂತು ಅಂದ್ರೆ ಕಾಲಿನ ಕೆರ ಕಾಳಿಂಗ ಸರ್ಪವಾಗಿ ಕುಟುಕುತ್ತಂತೆ. ಅಲ್ಲ ಚೂಡಾಮಣಿ, ತೆಪ್ಪ ಮಲಗಿದ್ದ ಹಾವನ ಹುತ್ತಕ್ಕೆ ಕೈ ಹಾಕಿ ಕೆಣಕ್ಬಿಟ್ಟು ಈಗ ಒಬ್ರು ತಲೆ ಮೇಲೆ, ಒಬ್ರು ಕಿವಿ ಮೇಲೆ, ಒಬ್ರು ಬಾಯಿ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ರೆ ಏನ್ ಹೇಳೋದು ಹೇಳು? ಹಳ್ಕಟ್ಟಿ ಉಪ್ಪು ತಿಂದ ಮೇಲೆ ನೀರ್ ಕುಡಿಲೇಬೇಕು. ಎಲ್ಲಾ ಕೆಲ್ಸನೂ ಒಟ್ಟಿಗೆ ಮಾಡ್ತಿದ್ರು, ಈಗ ಅವಮಾನನು ಒಟ್ಟಿಗೆ ಮಾಡಿಸ್ಕೊಳ್ತಿದ್ದಾರೆ ಅಲ್ವಾ? ನಾನು ಅನ್ಕೊಂಡೆ ಹೀಗೆ ಹೇಳ್ತೀಯ ಅಂತ, ಹಾಗೆ ಹೇಳ್ದೆ ನೋಡು. ನೋಡಿದ್ರೇನ್ರಯ್ಯ, ಇವನು ನಮ್ ಎಂಜಲು ತಿನ್ಕೊಂಡು ಬಿದ್ದಿರೋ ನಾಯಿ, ಇವಳು ನಾವು ಕರೆದಾಗ ಬರೋ ಸೂಳೆ. ಇಂಥವ್ರು ನಮ್ಮನ್ನ ಅಳ್ಗಳಿಯಾಗ್ಬಿಡ್ತಾರಯ್ಯ. ರಾವ್, ಸ್ವತಂತ್ರ ರಾವ್, ಈ ಊರಿನ ಬೀದಿಲಿ ನಾನು ತಲೆ ಎತ್ಕೊಂಡು ತಿರ್ಗಾಡ್ದಾಗ ಆಗೋಯ್ತು. ಆ ಬೀದಿ ಬಿಕಾರಿ ಬರ್ತನ ಮಾತು ಕೇಳ್ಕೊಂಡು ಜನ ಹುಚ್ಚದಿದ್ದಾರೆ. ಬಡವರಲ್ಲೇ ಕಣೋ ಒಗ್ಗಟ್ಟಿರೋದು. ಲಾ ಕರುಣಾಕರ, ಆ ಭಗವಂತನಾದ್ರೂ ಎದುರು ಹಾಕೊಂಡು ಬದುಕಬಹುದು, ಈ ಬಡವರನ್ನ ಎದುರು ಹಾಕೊಂಡು ಒಂದು ನಿಮಿಷನೂ ಕೂಡ ಬದುಕಕ್ಕಾಗಲ್ಲ ಕಣಯ್ಯ. ನನ್ನ ಮುಳ್ಳಿಂದಾನೆ ತೆಗಿಬೇಕು, ವೈರಿಗಳನ್ನ ಮೋಸದಿಂದಲೇ ಸೋಲಿಸ್ಬೇಕು. ಮುಚ್ಚಾಯ ಸಾಕು, ಸುಮ್ಮನೆ ಬಡಾಯಿ ಕೊಚ್ಕೋಬೇಡ. ನನ್ ಕಾಕಿ ಬಟ್ಟೆ ಏನ್ ಬೇಕಾದ್ರೂ ಮಾಡುತ್ತೆ ಅಂತ ಹೇಳ್ತಿದ್ಯಲ್ಲ, ಏನ್ ಕಡ್ದಾಕ್ತು ನಿನ್ ಕಾಕಿ ಬಟ್ಟೆ? ನಿನ್ನ ಕಪ್ಪು ಬಟ್ಟೆ ಬರೀ ಮಾತಿನ ಬಟ್ಟೆ. ನನ್ನ ಖಾಕಿ ಖದರ್ ನಿನಗೆ ಗೊತ್ತಿಲ್ಲ ಕರುಣಾಕರ.
ಎಂತ ಫಲಾತ್ನೆ ಬರ್ಲಿ ರೆಕ್ಕೆ ಕಿತ್ತ ಹಕ್ಕಿ ಮಾಡ್ಬಿಡುತ್ತೆ. ಮುಚ್ಕೊಂಡ್ರಯ್ಯ ನಿಮ್ ಹಡಪಾನ. ಒಬ್ಬ ಕಪ್ಪು ಒಬ್ಬ ಕಾಕಿ, ಇವೆಲ್ಲ ಗುಲಾಂ ಬಾಟಿಗಳು ಕಣ್ರಯ್ಯ. ನಾನ್ ಹಾಕಿದಿನಲ್ಲ ಈ ಖಾದಿ ಇದ್ರ ಮಹಾತ್ಮೆ ಏನು ಅಂತ ಗೊತ್ತಾ? ಒಂದು ದೇಶನ ಸೃಷ್ಟಿನೂ ಮಾಡುತ್ತೆ, ನಾಶನೂ ಮಾಡುತ್ತೆ. ಲಾಭ ಅಂದ್ರ ಕುರಿ ಕೊಬ್ಬಿದಷ್ಟು ಕುರುಬನಿಗೆ ಲಾಭ ಕಂಡ್ರು. ನಾನು ಅನ್ಕೊಂಡೆ ನೀವ್ ಹೇಗೆ ಅಂತೀರಿ ಅಂತ. ಹಾಗೇ ಅಂದ್ರಿ ನೋಡಿ. ಅದೇನು ಸರಿ, ಕೊಬ್ಬಿದ ಕುರಿ ಕೋಪದ ಹುಲಿ ಆಗ್ಬಿಟ್ರೆ ಸಿಂಹನೇ ಆಗ್ಲಿ ವಿಷದ ಬಲೆ ಬೀಸ್ಬೇಕು, ಅದ್ರ ವಿನಾಶ ಆಗ್ಲೇಬೇಕು. ಹಲೋ, ಹೌದು ಶಾಂತಿ. ದೇವರಾಜ ಸಕ್ಸಲ್ ಪಕ್ಕದಲ್ಲಿರೋ ಪಾಡ್ ಮನೇಲಿ ನನ್ ಕೊಲೆ ಮಾಡಕ್ ಪ್ರಯತ್ನ ಪಡ್ತಾ ಇದ್ದಾರೆ. ಪ್ಲೀಸ್ ಬೇಗ ಬಂದ್ ನನ್ ಕಾಪಾಡು. ಅಯ್ಯೋ ನೀನ್ ಯಾಕೆ ಅಲ್ಲೋಗ್ ಸಿಕ್ಕಾಕೊಂಡೆ? ಯಾರು ನನ್ನ ಕಿಡ್ನಾಪ್ ಮಾಡಿ. ಹಲೋ ಶಾಂತಿ, ಶಾಂತಿ. ಶಾಂತಿ, ಭರತನ್ ಜೊತೆ ಸೇರ್ಕೊಂಡೆ, ನಾಟಕ ಆಡ್ದೆ, ನನ್ನ ಮದುವೆ ನಿಲ್ಲಿಸ್ದೆ, ನನ್ ಬಾಳ್ನೆ ಅಶಾಂತಿ ಮಾಡ್ಬಿಟ್ಟೆ. ಅದಕ್ಕೆ ಶಿಕ್ಷೆ ಏನ್ ಗೊತ್ತಾ? ನಿನಗ ಬೇಡ ಅಂದ್ರೆ ನಮಗ ಬೇಕು. ಶಾಂತಿ, ನಮಗೆ ಕೇಡು ಬಯಸೋರ್ನ ಸುಮ್ನೆ ಬಿಡೋದು ನಮ್ಮ ಜಾಯಮಾನದಲ್ಲೇ ಬಂದಿಲ್ಲ. ಶಾಂತಿ, ನಿನ್ನ ಮದುವೆ ಅಂತೂ ನಿಂತೋಯ್ತು. ಸುಖ ಪಡೆದೆ ಹಾಗೆ ಸತ್ತೋದ್ರೆ ಹೆಣ್ಣಿಗೆ ಮುಕ್ತಿ ಸಿಕ್ಕಲ್ಲ ಅಂದ ಈ ಸ್ವತಂತ್ರ ರಾಯ. ಶಾಂತಿ, ಮಿಸ್ಟರ್ ಭರತ್, ಯು ಆರ್ ಅಂಡರ್ ಅರೆಸ್ಟ್. ಯಾವ ತಪ್ಪಿಗೆ? ಶಾಂತಿನ ಕೊಲೆ ಮಾಡಿದ್ದಕ್ಕೆ. ನಿನ್ಗೇನಾದ್ರು ತಲೆಗೆಲ್ಲ ಕೆಟ್ಟಿದ್ಯಾ? ನಿಜ ಹೇಳು, ಶಾಂತಿನ ಯಾಕೆ ಕೊಲೆ ಮಾಡಿದೆ? ಕೊಲೆ ಮಾಡಿದ್ ನಾನಲ್ಲ, ನೀನು. ನಾನ? ನಿಜ ಏನು ಅಂತ ನಾನು ಹೇಳ್ತೀನಿ. ಶಾಂತಿಗೂ ನಿನಗೂ ಸಂಬಂಧ ಇತ್ತು? ಇಲ್ಲ. ಆದ್ರಿಂದ ಗಲಾಟೆ ಮಾಡಿ ನೀನು ಮದುವೆ ನಿಲ್ಲಿಸ್ತೆ. ಹಣ ಆಸ್ತಿಗೋಸ್ಕರ ಪ್ರೀತಿಸೋ ನಾಟಕ ಮಾಡಿ ಮಧುನ ನಿನ್ ಕಡೆ ಮಾಡ್ಕೊಂಡೆ. ಇಲ್ಲ. ಶಾಂತಿ ನಿನ್ ಮೇಲೆ ತಿರುಗಿ ಬಿದ್ಲು, ವಿಧಿ ಇಲ್ಲದೆ ನೀನು ಅವಳನ್ನು ಕೊಲೆ ಮಾಡಿದೆ. ಆಮೇ ಕರೆಕ್ಟ್? ಅಪರಾಧ ಒಪ್ಕೊಳ್ಳೋವರೆಗೂ ಚಚ್ಚು. ಡೋಂಟ್ ಲಿವ್ ಹಿಮ್. ಕಡಿಯೋದು ಕತ್ತರಿಸೋದೆಲ್ಲ ನನಗೆ ಕಲಿಸ್ಬೇಡ ಕಣಯ್ಯ. ಲಕ್ಷ ಬಿಸಾಕ್ತೀನಿ, 2 ಸಲ ಮುಗಿಸ್ಬಿಡು ಅಷ್ಟೇ. ಬಾರಯ್ಯ ನರಸಿಂಹ, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ನಮ್ ಯೋಜನೆ ಎಲ್ಲಿಗೆ ಬಂತು? ಎಲ್ಲ ನಾವ್ ಅನ್ಕೊಂಡ ಹಾಗೆ ನಡೀತು. ಸಾಕ್ಷಿ ಸಮೇತ ಭರತ್ನ ಅರೆಸ್ಟ್ ಮಾಡಾಯ್ತು. ಶಾಂತಿನ ಕೊಂದವನು ನಾನೇ ಅಂತ ಒಪ್ಕೊಳ್ಳೋವರೆಗೂ ಅವನಿಗೆ ಹಿಂಸೆ ತಪ್ಪಿದ್ದಲ್ಲ. ಗುಡ್, ವೆರಿ ಗುಡ್. ಅವನ್ ನರಗಳನ್ನು ಕತ್ತರಿಸಿ ಬಿಡ್ಬೇಕು. ಇನ್ಯಾವತ್ತೂ ನಮ್ಮ ಮೈ ಮೇಲೆ ಕೈ ಎತ್ತಬಾರ್ದು. ಹಾಗೆ ಮಾಡ್ಬೇಕು. ಈಗಾಗಲೇ ಅವನ್ನ ಅರ್ಧ ಜೀವ ಮಾಡಾಯ್ತು. ತಿರುಗು ಬೀಳೋದಕ್ಕೆ ಅವನ ಮೈನಲ್ಲಿ ಶಕ್ತಿ ಇದ್ದಿರ್ತಾನೆ. ಸಿಂಹನ ಬೋನ್ನಲ್ಲಿ ಕೂಡ ಹಾಕಿದ ಮಾತ್ರಕ್ಕೆ ಅಪಾಯ ತಪ್ಪಿತು ಅಂತ ತೆಪ್ಪಗಿರ್ಬೇಡ. ಆದ್ರೆ ಕೈ ಕಾಲು ಮುರಿದಾದ್ರೂ ಸೊಕ್ಕ ಅಡಗಿಸ್ದಾಗ್ಲೇ ನಾವು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ನರಸಿಂಹ ಅವನೇನಾದ್ರೂ ಹೊರಕ್ಕೆ ಬಂದನೋ ನಮ್ಮ ಕರುಳು ಕತ್ತರಿಸಿ ಬೋಟಿ ಬಜಾರಲ್ಲಿ ಹರಾಜ್ ಹಾಕ್ಬಿಡ್ತಾನೆ. ಬಿ ಕೇರ್ಫುಲ್. ಡೋಂಟ್ ವರಿ ರಾವ್, ಪಿಶಾಚಿಗಳ ಕೈಯಿಂದ ಬೇಕಾದ್ರೆ ತಪ್ಪಿಸ್ಕೋಬಹುದು, ಆದ್ರೆ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ.
ಚೆನ್ನಾಗಿ ಚಚ್ರಯ್ಯ ಅವನ್ನ. ಗುರು ಇವ್ರನ್ನ ಯಾಕೆ ಹಿಂಗ್ ಬೆಂಡೆತ್ತುತ್ತಾ ಇದೀವಿ? ಸಾಹೇಬ್ರು ಹೇಳೋರು ಅದಕ್ಕೆ. ಅದೇ ಯಾಕೆ ಅಂತ. ಇದಕ್ಕೆಲ್ಲ ಕಾರಣ ಯಾಕೆ ಹೇಳ್ಬೇಕು? ಕಾಕಿ ಬಟ್ಟೆ ಹಾಕಿದೀವಿ, ಸಾಹೇಬ್ರು ಬೇರೆ ಹೇಳೋವ್ರೆ. ತಪ್ಪು ಮಾಡ್ಲಿ ಮಾಡದೇ ಇರ್ಲಿ ಚೆನ್ನಾಗಿ ಚಚ್ಚೋದೆ. ಇದೇ ನಮ್ ವೃತ್ತಿ, ಇದೇ ನಮ್ ಧರ್ಮ. ತಿರುಗಿದ್ರೆ ಸುಟ್ಟು ಹಾಕ್ಬಿಡ್ತೀನಿ. ನಾವು ತಿರುಗೋದೇ ಇಲ್ಲ, ಯಾರು ನೋಡೋ. ಗುರು ಎಲ್ರಿಗೂ ಎತ್ತುತ್ತಿ ನಾವು ಬೆಂಡ. ಇವನ್ ಯಾವನೋ ಬಂದು ನಮ್ಗೆ ಎತ್ತು ಅಂತ ಹೇಳ್ತಾನಲ್ಲ ಕೈನ. ಯಾವನೇ ನೀನು? ಯಾರಮ್ಮ ನೀನು? ನಾನ್ ಯಾರಾದ್ರೂ ಆಗಿರ್ಲಿ, ಎಲ್ರು ಲಾಕಪ್ನೊಳಗೆ ಹೋಗಿ. ನಾವ ಭರತ್ ನೋಡಿ, ಹೊರಗಡೆ ಮೋಟರ್ ಸೈಕಲ್ ಇದೆ, ನೀವು ಹೋಗಿ, ನಾ ಈಗ್ಲೇ ಬರ್ತೀನಿ. ಹೇಳಿ ಬೇಗ. ಹಾಗೆ ಇರಿ. ಹೋಗ್ಲಿ, ಬೀಗದ ಕೈ ಆದ್ರೂ ಕೂಡ ಮೋ. ಚಂಡಿ ಚಾಮುಂಡಿ ಬೀಗನಾರು ತೆಗಿಯಮ್ಮ, ತೆಗಿಯಮ್ಮ, ತೆಗಿಯಮ್ಮ. ಇದೇನಿದು? ಕೇಳಿದ ತಕ್ಷಣ ಕೊಟ್ಬಿಟ್ಲಾ? ನನಗೂ ಅದೇ ಅನುಮಾನ. ಇದು ಪಟಾಕಿ ಪಿಸ್ತೂಲು. ನಿನ್ ಮಗ ಇಲ್ಲಿ. ನೀವೇ ಅವನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿ ದನ ಪಡ್ದಂಗ್ ಬಡ್ದಿದ್ದೀರಂತಲ್ಲ. ಈಗ ಅವನು ತಪ್ಪಿಸ್ಕೊಂಡಿದ್ದಾನೆ. ಬರ್ತು ತಪ್ಪಿಸ್ಕೊಂಡ್ಬಿಟ್ಟ, ನರಕದಿಂದ ಪಾರಾಗ್ಬಿಟ್ಟ. ಬಿಡಿ, ಎಲ್ಲಾದ್ರೂ ಬದುಕೊಂಡೋಗ್ಲಿ. ಈಗ ಅವನೆಲ್ಲಿದ್ದಾನೆ? ಸತ್ವಾಗಿ ನನಗೆ ಗೊತ್ತಿಲ್ಲಯ್ಯ. ಸುಳ್ಳು ಹೇಳ್ತೇನೋ? ಅರೆ ಗೊತ್ತಿಲ್ಲಯ್ಯ. ನ್ಯಾಯ ನಿಯತ್ತಿ ನಿಷ್ಠಾವಂತ ದಫೇದಾರ ಅಂತ ಸರ್ಕಾರದವ್ರು ನನಗೆ ಗೋಲ್ಡ್ ಮೆಡಲ್ ಕೊಟ್ಟಿದಾರ್ರಿ. ರೇ ಇನ್ಸ್ಪೆಕ್ಟ್ರೇ, ಸುಳ್ಳು ಗಿಳ್ಳು ಹೇಳೋ ಅಭ್ಯಾಸ ನನಗಿಲ್ಲ ರೀ, ಇಲ್ಲ. ಒಳ್ಳೆ ಮಾತನ್ನ ಹೇಳದೆ ಇದ್ರೆ ಒದ್ದು ಬಾಯಿ ಬಿಡಿಸ್ಬೇಕಾಗುತ್ತೆ. ರೇ ಇನ್ಸ್ಪೆಕ್ಟ್ರೇ, ಸರ್ಕಾರದವ್ರು ನಮ್ ಡಿಪಾರ್ಟ್ಮೆಂಟ್ಗೆ ಕಾಕಿ ಬಟ್ಟೆನ ಯಾಕೆ ಕೊಟ್ಟಿದಾರ ಗೊತ್ತಿದೇನ್ರಿ? ಶಿಸ್ತು ಸಹನೆಯನ್ನ ಪಾಲಿಸೋದಿಕ್ಕೆ ಅಂತ. ಇಂಥ ಬಟ್ಟೆನ ಹಾಕೊಂಡ್ ನಾಲ್ಗೆನ ಹರ್ತ ಮಾಡ್ಬೇಡ್ರಿ. ಹೋಗ್ರಿ ಹೋಗ್ರಿ, ಪೊಲೀಸ್ನವ್ರಿಗೆ ಇರ್ಬೇಕಾದ ಒಳ್ಳೆ ಬುದ್ಧಿನ ಕಲ್ತ್ಕೊಡ್ರಿ. ಬುದ್ಧಿ ನನ್ನ ಮಗನೇ, ನಮ್ ಸಾಹೇಬ್ರಿಗಂತ ಒಳ್ಳೆ ಬುದ್ಧಿ ಇಲ್ಲ ಅಂತೇನೋ? ಏ ಮುದುಗೋಬೆ, ನಮ್ ಸಾಹೇಬ್ರಿಗೆ ಒಂದ್ ಸ್ವಲ್ಪ ಗೌರವ ಕೊಟ್ಟು ಮಾತಾಡೋ. ಮರ್ಯಾದೆ ಅನ್ನೋದು ಇದ್ದಿದ್ರೆ ನಿರಪರಾಧಿಗಳನ್ನ ಅಯ್ಯೋ ಅನಿಸ್ತಿದ್ರ. ಪಾಪ ಪುಣ್ಯ ಅನ್ನೋದು ರೊಟ್ಟಿ ತಿರು ಹಾಕದಾಗೆ ಕಣ್ರಿ. ಈ ಕೆಲಸ ಕಳ್ಕೊಂಡ ಮೇಲೆ ಜನ ನಿಮ್ಮನ್ನ ಚಪ್ಲೀಲಿ ಹೊಡಿತಾರೆ. ನೀನು ಅವನ್ನ ಬಚ್ಚಿಟ್ಟಿದ್ದು ಗೊತ್ತಾದ್ರೆ, ಇಲ್ಲ ಅವನು ಬಂದಾಗ ನೀನು ನಮ್ಗೆ ತಿಳಿಸ್ತೇ ಇದ್ರೆ ನಿನ್ನ ಮೂಳೆನ ಪುಡಿ ಪುಡಿ ಮಾಡ್ಬಿಡ್ತೀನಿ. ಬಂದ್ರ ರಾಮಯ್ಯ, ನಿನ್ ಕಾಲಕ್ಕೆ ಪೊಲೀಸ್ ಇಲಾಖೆ ಅಂದ್ರೆ ಕಳ್ಳರನ್ನ ದರೋಡೆಕೋರ್ನ ಹಿಡಿಯೋ ನ್ಯಾಯ ನೀತಿ ಪಾಲಿಸೋ ಇಲಾಖೆ ಅಂತ ಇತ್ತು. ಈಗ ಪೊಲೀಸ್ ಇಲಾಖೆ ಅಂದ್ರೆ ಬೂಡ್ಸ್ ಕೊಟ್ಟಿರೋದು ಒದಿಯೋಕೆ, ಗನ್ ಕೊಟ್ಟಿರೋದು ಹೊಡಿಯೋಕೆ ಅಂತ ತಿಳ್ಕೊಂಡಿದ್ದಾರೆ. ರಾಮಯ್ಯ, ಇಂಥ ಇಲಾಖೆಯಲ್ಲಿ ಇದ್ದೆ ಅಂತ ಹೇಳ್ಕೊಳಕ್ ನನಗೆ ನಾಚಿಕೆ ಆಗುತ್ತಲ್ಲೋ, ನಾಚಿಕೆ ಆಗುತ್ತಲ್ಲೋ, ನಾಚಿಕೆ ಆಗುತ್ತಲ್ಲೋ, ನಾಚಿಕೆ ಆಗುತ್ತಲ್ಲೋ. ಹಾಗಾದ್ರೆ ನನ್ನ ವಿನಾಶಕ್ಕೆ ನಿಮ್ಮ ಅಣ್ಣನ ಒಬ್ಬ ಕಾರಣ? ಹೌದು ಭರತ್, ನಮ್ಮಣ್ಣ ನರಸಿಂಹ ಮಾತಾಡ್ತಿದ್ದಿದ್ನ ನಾನ್ ಕಿವಿಯಾರೆ ಕೇಳ್ದೆ. ಮಧು ನೋಡು, ನೀನ್ ನನ್ನ ಜೊತೆ ಕಷ್ಟಪಡೋದು ನನಗೆ ಇಷ್ಟ ಇಲ್ಲ. ಪ್ಲೀಸ್ ಗೋ ಬ್ಯಾಕ್. ಭರತ್, ನಮ್ಮಣ್ಣನ ರಕ್ತನೇ ನನ್ನ ದೇಹದಲ್ಲೂ ಹರಿತಿದೆ ಅಂತ, ನನಗೂ ಅವನ ಬುದ್ಧಿನೇ ಇದೆ ಅಂತ ಈ ಮಾತು ಹೇಳ್ತಾ ಇದ್ದೀರಾ? ಅದಕ್ಕಲ್ಲ ಮಧು, ನೀನ್ ಸುಖವಾಗಿ ಬೆಳೆದವಳು, ನಾನು ಹೃದಯದಲ್ಲಿ ರೋಷ ತುಂಬಿಕೊಂಡು ತೋಳ್ನಲ್ಲಿ ಬಲ ಇಟ್ಕೊಂಡು ಹಣ ಅಧಿಕಾರದಲ್ಲಿರೋ ಪಾಪಿಷ್ಟು ಸೊಕ್ ಬರೆಯಕ್ಕಾಗದೆ ಸೋಲ್ತಾ ಇದ್ದೀನಿ. ಸೋಲಿನ ಸ್ಪರ್ಧೆಯಲ್ಲಿ ನಾನು ಗೆಲ್ಲೋವರೆಗೂ ನೀನ್ ನನ್ನಿಂದ ದೂರ ಇರೋದೇ ಒಳ್ಳೇದು. ನಿಮ್ ಸುತ್ತ ಮಾತು ನನಗೆ ಅರ್ಥ ಆಗೋದಿಲ್ವಾ ಭರತ್? ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ. ನಿಮ್ ಸೋಲು ಗೆಲುವು, ಕಷ್ಟ ಸುಖ ಎಲ್ಲದರಲ್ಲೂ ನಾನು ಸಮಭಾಗಿ. ಪ್ಲೀಸ್ ನನ್ ದೂರ ಮಾಡಬೇಡಿ, ನನ್ ದೂರ ಮಾಡಬೇಡಿ, ನನ್ ದೂರ ಮಾಡಬೇಡಿ ಭರತ್.
ಎಲ್ಲಾದ್ರೂ ನೋಡಿದ್ಯಾ? ಇವಳ ಸ್ವಾಮಿ ಬೆಟ್ಟದ ಕಡೆಯಿಂದ ಬಂದು ಅದು ಇದು ತಗೊಂಡು ಹೋಗ್ತಾ ಇರ್ತಾಳೆ. ಆ ಗುಡಿದ ಕಡೆ ಇಲ್ಲ, ಅಲ್ಲಿ ಯಾವ್ದು ಕಾಡು ಪ್ರಾಣಿಗಳಿಲ್ವಾ? ಇಲ್ದೆ ಸ್ವಾಮಿ, ಸಿಂಹ ಕರಡಿ ಎಲ್ಲ ಇದಾವೆ. ಪಾಪಿ ನಿಮ್ ಕೈಯಾರ ಕೊಲ್ಸೋದ್ರ ಬದಲು ಆ ದೇವ್ರೆ ಈ ಹಿರಣ್ಯಕಶಿಪುವಿಗೆ ನರಸಿಂಹನಾದ. ದೇವ್ರ ದೊಡ್ಡವನು. ಭದ್ರ ಇನ್ನು ಯಾಕೆ ಬರ್ಲಿಲ್ಲ? ಬೇಟೆ ಸಿಕ್ಕಿದೆಯೋ ಇಲ್ವೋ? ಇಲ್ಲ, ಅವನು ಮುಗಿಸಿ ಅವನ್ ತಲೆ ತರ್ತಿರ್ಬಹುದು. ಸರಿ, ಮನುಷ್ಯರ ಮೈ ಮೇಲೆ ಓಡಾಡೋ ಸೊಳ್ಳೆ ನೊಣ ಇವುಗಳನ್ನ ಸಾಯಿಸೋದೇ ಕಷ್ಟ. ಇನ್ನಂತಾದ್ರಲ್ಲಿ ಮನುಷ್ಯರು ಸಾಯಿಸೋದು ಸುಲಭನಾ? ₹1,00,000 ಆಸೆಗಾದ್ರೂ ಭದ್ರ ಈ ಕೆಲಸ ಮಾಡೇ ಮಾಡ್ತಾನೆ. ನಾನು ಅನ್ಕೊಂಡೆ ನೀವ್ ಹೀಗೆ ಅಂತೀರಿ ಅಂತ. ಹಾಗೆ ಅಂದ್ರಿ ನೋಡಿ. ಆದ್ರೆ ಅದು ಹಾಗಾಗದೆ ಬರ್ತಾನೆ ಭದ್ರನ್ ತಲೆ ತಗೊಂಬಂದ್ರೆ ಅಲ್ಲ, ಮಾತಿಗೆ ಹೇಳದೆ ಅದು ಸಾಧ್ಯ ತಾನೆ. ಅಯ್ಯಪ್ಪ, ಇದೇನಪ್ಪ ಮಾಯಾ ಬಜಾರ್ ತರ ಒಳ್ಳೆ ಮಂಗರಬಾಯವಾಗಿ ಬಂದ್ ಬಿತ್ತಲ್ಲ. ಇದೇನು ರಕ್ತನೋ ಬ್ರ್ಯಾಂಡಿನೋ? ಇದೇನು ರಕ್ತನ? ಇಲ್ಲಿ ಬಂದಾಗ ಯಾವ ಬಟ್ಟೆ ಹಾಕೊಂಡಿದ್ದ? ಯಾವ ಬಟ್ಟೆ ಏನು? ಇದೇ ಬಟ್ಟೆ ಹಾಕೊಂಡಿದ್ದು. ಅಂದ್ರೆ ಭದ್ರ ಬದುಕೋದ್ ಬೇಡ ಅಂತ ಭಗವಂತನ ಹತ್ರ ಹೊರಟೋದ. ನಾನು ಅನ್ಕೊಂಡೆ ಅದೀಗ ಆಗ್ಬಹುದು ಅಂತ. ಹಾಗೆ ಆಗ್ಬಿಡ್ತು. ಭರತ್, ನೀನ್ ಮಾಡ್ತಿರೋ ಅಪರಾಧಗಳಿಗೆ ಶಿಕ್ಷೆ ಏನು ಅಂತ ಗೊತ್ತಾ? ಅಪರಾಧ? ಯಾವ ಅಪರಾಧ? ಭದ್ರನ್ ಕೊಲೆ ಮಾಡಿದ ಅಪರಾಧ. ಭದ್ರನ್ನ ನಾನು ಕೊಂದದ್ದನ್ನ ನೋಡಿದವ್ರು ಯಾರು? ನಾನು ಹೇಳ್ತೀನಿ. ನಿಮ್ ಮಾತನ್ನ ನಂಬೋರು ಯಾರು? ಕಾನೂನನ್ನ ನನಗೆ ಹೇಳ್ಕೊಡ್ತೀಯ? ಅದನ್ನ ಸೃಷ್ಟಿ ಮಾಡಿದ ಬ್ರಹ್ಮ ನಾನು. ಅನ್ಯಾಯನ ಸೃಷ್ಟಿ ಮಾಡಿದ ಬ್ರಹ್ಮನ್ನೇ ಮುಗಿಸೋ ನಾನು. ನಮ್ಮನ್ನು ಮುಗಿಸುವಂತ ಆಯುಧಗಳನ್ನ ಇನ್ನು ಯಾರು ತಯಾರು ಮಾಡಿಲ್ಲಪ್ಪ. ನಮ್ಮನ್ನು ಸಾಯಿಸುವಂತ ವೀರ ಇನ್ನು ಭೂಲೋಕದಲ್ಲಿ ಹುಟ್ಟಿಲ್ಲ ಕಣಯ್ಯ. ನಮ್ಮನ್ನ ಕೊಂದ್ರೆ ನೀನ್ ಅಪರಾಧಿ ಆಗ್ತೀಯೋ? ಕೋರ್ಟ್ ನಲ್ಲಿ ಶಿಕ್ಷೆ ಆಗುತ್ತೆ. ಆಮೇಲೆ ನಿನ್ನ ನೇಣಿಗೇರಿಸ್ತಾರೆ. ಯುಗ ಯುಗದಿಂದಲೂ ನಿಮ್ಮಂತ ರಾಕ್ಷಸರು ಸೊಕ್ಕಡಕ್ಸೋದಕ್ಕೆ ಒಂದಲ್ಲ ಒಂದು ಶಕ್ತಿ ಸೃಷ್ಟಿ ಆಗ್ತಲೇ ಇದೆ. ನಿಮ್ಮಂತ ವಿಷಜಂತುಗಳನ್ನ ಸಾಯಿಸಿ ನೇಣಿಗೋಗುವಂತ ಮೂರ್ಖಾಲ ನಾನು. ಕಾಸು ಕೊಟ್ಟು ಕೊಂಡ್ಕೊಳ್ಳೋ ನಿಮ್ ಕಾನೂನು ಏನು ಅಂತ ಈಗ ನನಗ್ ಚೆನ್ನಾಗ್ ಗೊತ್ತು. ಸಾಕ್ಷಿ ಆಧಾರ ಇಲ್ಲದೆ ಹೋದ್ರೆ ಕೋರ್ಟ್ ನಲ್ಲಿ ನಿಂತ್ಕೊಂಡು ನಾನೇ ಅಪರಾಧಿ ಅಂತ ಕೂಗಿದ್ರು ನಿಮ್ ದರಿದ್ರದ ಕಾನೂನು ನಂಬಲ್ಲ. ನೀವು ಕಟ್ಕೊಂಡಿರೋ ಈ ಕಾನೂನು ಕೋಟೆನ ಮುರಿದು ಕೂದಲಷ್ಟು ಸಾಕ್ಷಿ ಸಿಗದಿರೋ ಹಾಗೆ ನಿಮ್ ಚರಿತ್ರೆನ ಮುಗಿಸ್ತೀನಿ. ಆಗ ನಿಮ್ ಹಣ, ನಿಮ್ ಕಾನೂನು, ನಿಮ್ ಅಧಿಕಾರ ನಿಮ್ ರಕ್ಷಣೆಗೆ ಬರುತ್ತಾ ನೋಡೋಣ. ಅಮಾಯಕನ ಆಹುತಿ ತಗೊಂಡಾಗ ಅವ್ರಿಗಾದ್ ನೋವು ನಿಮ್ಗೇನು ಅಂತ ಗೊತ್ತಾಗ್ಬೇಕು. ನೀವು ನಳ್ಳಿ ನಳ್ಳಿ ನಾಯಿಗೊಳಗೆ ಸಾಯ್ಬೇಕು. ಹಾಗ ಮಾಡ್ಲಿಲ್ಲ ನನ್ನ ಹೆಸರು ಬರತ್ತಲ್ಲ.
ಹೇಳಿದ್ರಿ. ಇದನ್ನೇ ಯಾಕ ಮರೆಕ್ಸೋಕೋದೆ? ಇದು ಕೆಂಬಟ್ಟೆ ಕಂಡ್ರೇನೆ ಆಗಲ್ಲ. ಇವತ್ ನಾನು ಕೆಂಬಟ್ಟೆ ಹಾಕಿದ್ದೀನಿ. ಆಯ್ತು, ನೀನು ಹೋಗು. ನೀವು ಕಟ್ಕೊಂಡಿರೋ ಈ ಕಾನೂನು ಕೋಟೆನ ಮುರಿದು ಕೂದಲಷ್ಟು ಸಾಕ್ಷಿ ಸಿಗ್ದಿರೋ ಹಾಗೆ ನಿಮ್ ಚರಿತ್ರೆನ ಮುಗಿಸ್ತೀನಿ. ಶಬಾಷ್. ಶಬಾಷ್. ಹಲೋ, ಯಾರು? ಚೂಡಾಮಣಿ? ಯಾವ ಚೂಡಾಮಣಿ? ಓಹೋ, ಸ್ವಲ್ಪ ಹೊತ್ತು. ಕರುಣಾಕರ, ಕರುಣಾಕರ. ಏನಮ್ಮ? ಯಾರೋ ಚೂಡಾಮಣಿ ಅಂತ ನೋಡು. ಚೂಡಾಮಣಿ? ಯಾವ ಚೂಡಾಮಣಿ? ನನಗೇನ್ ಗೊತ್ತು? ಅಲ್ಲೋ ಚೂಡು. ಹಲೋ, ನಾನ್ ಚೂಡಾಮಣಿ ಮಾತಾಡ್ತಿರೋದು. ನಾನ್ ನಿಮ್ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡ್ಬೇಕಿತ್ತು. ಯಾಕಿಷ್ಟು ಗಾಬರಿ ಆಗಿದ್ಯಾ? ಏನ್ ವಿಷಯ? ನಿಮ್ ಸ್ನೇಹಿತರು ಭಾರತಿ ರವಿಶಾಂತಿ ಕೊಲೆಗೆ ನೀವೇ ಕಾರಣ ಅಂತ ನನ್ನ ಕೈಲಿ ಸಾಕ್ಷಿ ಹೇಳಿಸಿ ಅವರಿಬ್ರು ಬಚಾವಾಗ್ಬೇಕು ಅಂತ ಇದ್ದಾರೆ. ಚೂಡಾಮಣಿ, ಏನ್ ಹೇಳ್ತಾ ಇದೀಯಾ? ನನ್ನಣೆಗೂ ಸತ್ಯ. ಅವ್ರಿನ್ನೇನ್ ಬರೋ ಸಮಯ, ಫೋನಲ್ಲಿ ಮಾತಾಡೋದು ಅಪಾಯ. ರಾತ್ರಿ 10 ಗಂಟೆಗೆ ಸರಿಯಾಗಿ ಭರಣಿ ಬಿಲ್ಡಿಂಗ್ ಅಂಡರ್ ಗ್ರೌಂಡ್ ಹತ್ರ ಬನ್ನಿ. ಬರುವಾಗ ಸ್ವಲ್ಪ ಹಣ ತಗೊಂಡ್ ಬನ್ನಿ. ನಾನೆಲ್ಲಾದ್ರೂ ಹೊರಟೋಗ್ತೀನಿ. ನನಗೆ ನಿಮ್ಮೇಲೆ ತುಂಬಾ ಪ್ರೀತಿ, ಅದಕ್ಕೆ ಹೀಗೆ ಹೇಳ್ತಿದ್ದೀನಿ. ಆಗ್ಲಿ, ಖಂಡಿತ ಬರ್ತೀನಿ. ಚೂಡಾಮಣಿ, ಚೂಡಾಮಣಿ, ನಿನ್ ಕಾಲಿಗೆ ಬೇಕಾದ್ರೂ ಬಿಡ್ತೀನಿ. ಇಂಥ ಟೈಮ್ ನನ್ನ ಕೈ ಬಿಡಬೇಡ. ಓಕೆ. ಮುಳ್ಳನ್ನ ಮುಳ್ಳಿನಿಂದನೇ ತೆಗಿಬೇಕು, ಮೋಸನ ಮೋಸದಿಂದಲೇ ಗೆಲ್ಬೇಕು. ಕಮ
ಇನ್ಸ್ಪೆಕ್ಟರ್ ನರಸಿಂಹ. ಎಸ್ ಸರ್. ಈ ಕರುಣಾಕರಣ ಸಾವಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಸಾವಲ್ಲ ಸರ್, ಕೊಲೆ, ಪ್ಲಾನ್ಡ್ ಮರ್ಡರ್. ತನ್ನ ತಂಗಿ ಸಾವಿಗೆ ಇವನೇ ಕಾರಣ ಅಂತ ಭರತ ಇವನ್ ಕೊಂದಿರ್ಬೇಕು. ನಾಯಿ ಕಡದ ಇವನು ಸತ್ತಿದ್ದಾನೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಿರುವಾಗ ಈ ಅಪವಾದನ ಭರತನ ಮೇಲೆ ಹೊರಿಸ್ತಾ ಇದ್ದೀರಿ? ಇವನು ಮಹಾ ಚಾಣಕ್ಯ ಸರ್. ನಾಯಿನ ಇಟ್ಕೊಂಡು ಯಾಕೆ ಇವನ್ ಕೊಲ್ಸಿರ್ಬಾರ್ದು? ಅಫ್ಕೋರ್ಸ್, ನಿಮ್ಮ ಊಹೆ ನಿಜವಾದ್ರೂ ಆ ನಾಯಿ ಯಾವುದು ಅಂತ ಕಂಡುಹಿಡಿತೀರಾ? ಕೋರ್ಟ್ನಲ್ಲಿ ನಿಲ್ಲಿಸಿ ಶಿಕ್ಷೆ ಕೊಡಿಸ್ತೀರಾ? ಭರತ್ ನೀವು ತಿಳ್ಕೊಂಡಿರೋಷ್ಟು ಕೆಟ್ಟ ವ್ಯಕ್ತಿ ಅಲ್ಲ ರೀ. ದೇರ್ ಇಸ್ ಸಮಥಿಂಗ್ ಬಿಹೈಂಡ್ ಇಟ್. ಅವನು ಸಿಕ್ಕಿದ್ರೆ ನಿಜವಾದ ವಿಷಯ ಬಯಲಿಗೆ ಬರುತ್ತೆ. ಹೌದು ಸಾಹೇಬ್ರೆ, ಅವನ್ ಬದುಕಿದ್ರೆ ತುಂಬಾ ಅಪಾಯ. ನಿಮ್ ಕೈಯಿಂದ ಅವನ್ ಜೀವಂತವಾಗಿ ಹಿಡಿಕ್ ಸಾಧ್ಯವಾಗದೇ ಇದ್ರೆ ಕೊನೆಯ ಪಕ್ಷ ಅವನ ಹೆಣನಾದ್ರೂ ತನ್ನ ನಮ್ಗೊಪ್ಸಿ. ಮಿಸ್ಟರ್ ಸ್ವತಂತ್ರ ರಾವ್, ದಿಸ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್. ಕಾರಣವಿಲ್ಲದೆ ನಿಮಗೆ ಸಂಬಂಧವಿಲ್ಲದಿರೋ ವಿಷಯದಲ್ಲಿ ತಲೆ ಹಾಕೋದು ಅಧಿಕ ಪ್ರಸಂಗತನ. ಜೆಂಟಲ್ಮನ್, ನಾವು ಜನಗಳ ರಕ್ಷಕರೇ ವಿನಃ ಭಕ್ಷಕರಲ್ಲ. ಇನ್ಸ್ಪೆಕ್ಟರ್ ನರಸಿಂಹ, ಎಸ್ ಸರ್. ಒಬ್ಬ ಅಪರಾಧಿ ಆಗೋದು ಮುಂಚಿತವಾಗಿ ಅವನಿಗೆ ಚಿತ್ರಹಿಂಸೆ ಕೊಟ್ಟರು. ನಿಮ್ ಕಿರುಕುಳ ತಡಿಲಾರದೆ ಅವನು ತಪ್ಪಿಸ್ಕೊಂಡು ಓಡೋದ. ಲುಕ್, ಅವನು ಜೀವಂತವಾಗಿ ಹಿಡಿಬೇಕು. ಇಟ್ ಇಸ್ ಮೈ ಆರ್ಡರ್. ಓಕೆ ಸರ್. ಈ ಬಾಡಿನ ಅವ್ರ ತಂದೆ ತಾಯಿಗೆ ಒಪ್ಪಿಸಿ. ಭಾರತ್ ಎಲ್ಲಿದ್ರು ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸಬೇಕು. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಹಲೋ, ಇನ್ಸ್ಪೆಕ್ಟರ್ ನರಸಿಂಹ ಹಿಯರ್. ಹಲೋ ಇನ್ಸ್ಪೆಕ್ಟರ್, ಹೌ ಆರ್ ಯು? ಯಾರು ಮಾತಾಡ್ತಿರೋದು? ನಿನ್ನ ಪಾಲಿನ ಮೃತ್ಯು. ಭರತ್, ನಿನ್ ಸ್ನೇಹಿತ ಕರುಣಾಕರ ನಿನ್ಗೋಸ್ಕರ ನರಕದಲ್ಲಿ ಕಾಯ್ತಾ ಇದ್ದಾನೆ. ನಿನ್ನು ಆದಷ್ಟು ಬೇಗ ಕಳ್ಸು ಅಂತ ಕೇಳ್ಕೊಂಡ. ಯಾವಾಗ ಕಳಿಸ್ಲಿ? ನರಕಕ್ಕೆ ಯಾರು ಹೋಗ್ತಾರೆ ಅನ್ನೋದು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಗೊತ್ತಾಗುತ್ತೆ. ನಿನ್ನ ಕೈಲಿ ನನ್ನನ್ನು ಹಿಡಿಯಕ್ ಸಾಧ್ಯನಾ? ಕಳ್ಳ ಹೆಂಡತಿ ಯಾವತ್ತಿದ್ರು ಮುಂಡೆನೆ. ಕರೆಕ್ಟ್. ನಿನ್ನ ಹೆಂಡತಿ ಮುಂಡೆ ಆಗೋದು ಬೇಡ ಅಂತ ನಿನ್ನ ಮದುವೆ ಮಾಡ್ಕೊಳ್ಳಿಲ್ವಾ? ನೋಡು, ನಾಳೆ ದೇವಿ ರಾಜರಾಜೇಶ್ವರಿ ಉತ್ಸವಕ್ಕೆ ಬರ್ತಾ ಇದ್ದೀನಿ. ಅಲ್ಲಿ ಬಂದು ನೀನ್ ನನ್ನ ಹಿಡಿ. ಬಾ, ನಾ ಬರುವಾಗ ಆಂಬ್ಯುಲೆನ್ಸ್ ಜೊತೆಲೆ ಬರ್ತೀನಿ. ನಿನ್ನ ಹೆಣನ ಸ್ಮಶಾನಕ್ಕೆ ತಗೊಂಡು ಹೋಗೋಕೆ. ಬಾಯಲ್ಲಿ ಬಡಾಯಿ ಕೊಚ್ಕೊಳ್ಳೋರು ನನ್ನ ದೃಷ್ಟಿಲಿ ಮುಟ್ಟಾಳ್ರು. ಮುಟ್ಟಾಳ, ನಾಳೆ ಭೇಟಿಯಾಗೋಣ. Yeah, Roger Moria? What? Call from Torrent. Connect me. Hello. Hi, Roger Moria. Hi, Sin Canary. How are you? Okay. What? 15 crores. I'll send you to tomorrow. ನಮಸ್ಕಾರ ರೀ. Scoundrel. ನಾನಾ? Oh, Dimagala. Sin Canary. Okay. I'll call you back tomorrow. Bye-bye. Who are you? ನಾನ್ರಿ ಹಳಕಟ್ಟಿ. What cutty? ವಾಟ್ ಕಟ್ಟಿ ಅಲ್ರಿ, ಹಳಕಟ್ಟಿ ಅಂತ ನಮ್ಮ ಯಜಮಾನರು ಸ್ವತಂತ್ರ ರಾಯರು ಹೇಳ್ ಕಳ್ಸಿದ್ರು. ತಾನೇ ರೋಗದ ಮೋರು. No ರೋಗದ ಮೋರೆ, ರೋಜರ್ ಮೋರೆ. ನಿಮ್ಮ ಹತ್ರ ಏನೇನಿದೆ? ನಮ್ಮ ಹತ್ರನ ಪಾಪದ ಖಜಾನೆ ಇದೆ. ಮೈ ತುಂಬಾ ರೋಗವಿದೆ. ಮನಸ್ಸು ತುಂಬಾ ಆ ಭರ್ತನ ಭಯ ಇದೆ. ಜೋಬ್ನಲ್ಲಿ ಮಿಷಿನ್ ಇದೆ. ಕಿವಿ ಅದಲ್ಲ, ಗೂಡ್ಸ್. ಮಾಲ. ಅದನ್ನ ಯಾಕೆ ಕೇಳ್ತೀರಾ? ನಮ್ಮ ದೇಶದ ದೇವರ ವಿಗ್ರಹಗಳನ್ನೆಲ್ಲ ಸೀಕ್ರೆಟ್ ಅಂಡರ್ ಗ್ರೌಂಡ್ ನಲ್ಲಿ ಅರೆಸ್ಟ್ ಮಾಡಿ ಇಟ್ಟಿದೀವಿ. ಬೇಕಾದ್ರೆ ನಮ್ಮ ಯಜಮಾನಿಗೆ ಒಂದ್ಸಲಿ ಫೋನ್ ಮಾಡಿ ಕೇಳಿ. ನಾನೇ ಮಾಲ.
ಹಲೋ ಯಾರು ಯಜಮಾನ್ರ? ನಾನು ಹಳಕಟ್ಟಿ. ನಾನು ಅನ್ಕೊಂಡೆ ನೀವು ಹೀಗೆ ಹೇಳ್ತೀರಿ ಅಂತ. ಹಾಗೆ ಹೇಳಿದ್ರು ನೋಡಿ. ಅವರು ರೋಗ ಮಾತಾಡ್ತಾರಂತೆ. ಹ ತಗೊಳ್ಳಿ ರೋಗದ ಸಾಹೇಬ್ರೆ. ಹಲೋ ಮಿಸ್ಟರ್ ಸ್ವಾತಂತ್ರ್ಯರಾವ್. ಓಹೋ ರೋಗ್ ಸಾಹೇಬ್ರು, ನಮಸ್ಕಾರ ಸ್ವಾಮಿ. ನಮಸ್ಕಾರ. ಏನ್ ಸ್ವಾಮಿ ಚೆನ್ನಾಗಿದ್ದೀರಾ? ಹಾಯ್, ಗೂಡ್ಸ್ ನ ಕಳ್ಸಿದ್ರಿ, ಗುಡ್ಡನ ಕಳ್ಸಿದ್ರಲ್ಲ ಇಲ್ಲಿ. ಏನ್ ಮಾಡಕ್ಕಾಗತ್ತೆ ಸ್ವಾಮಿ, ಕೋಟ್ಯಾಂತರ ರೂಪಾಯಿ ಮಾಲು ಅಷ್ಟು ಸುಲಭ ಹೊರಗಡೆ ಕಳಿಸೋ ಹಾಗಿಲ್ಲ, ಡೇಂಜರ್. ಯಾಕೆ ಸ್ವಾಮಿ, ನಿಮ್ ಎಲಿಜಬೆತ್ ಟೇಲರ್ ಹತ್ರ ಎಲ್ಲಾ ವಿಷಯ ಹೇಳಿದ್ದಲ್ಲ, ಹೇಳಿಲ್ವಾ? ಒಂದ್ ಕೆಲಸ ಮಾಡಿ ಸ್ವಾಮಿ, ನಮ್ ಹಳಕಟ್ಟಿ ಜೊತೆಗೆ ನೀವೇ ನಮ್ಮ ಮನೆಗೆ ಬಂದ್ಬಿಡಿ, ಎಲ್ಲ ವಿಷಯ ಇಲ್ಲೇ ಮಾತಾಡೋಣ. ನಾನು ಮಿಸ್ಟರ್ ಸ್ವತಂತ್ರರಾವ್, ನನ್ನ ಹಿಂದೆ ತುಂಬಾ ಸಿಐಡಿಗಳು ಇದ್ದಾರೆ. ಡೂ ಒನ್ ಥಿಂಗ್, ನೈಟ್ 12 o'clock you come to stadium. ಒಬ್ಬರೇ ಸಿಂಗಲ, ನಾನು ಕ್ಯಾಶ್ ತಗೊಂಡ್ ಬರ್ತೀನಿ. ಯಜಮಾನ್ರೆ, ಆ ವಿಗ್ರಹಗಳು ನಮ್ಮ ಹತ್ರ ಇರೋವರೆಗೂ ಪೊಲೀಸ್ನವ್ರ ಭಯ ತಪ್ಪಿದ್ದಲ್ಲ. ಏನೇ ನೀನು ಒಬ್ಬನೇ ಮಾತಾಡ್ತಾ ಇದೀಯಾ? ಬಳೆ ರೋಗ್ ಸಾಹೇಬ್ರಿಗೆ ಫೋನು. ಎಸ್ ಮಿಸ್ಟರ್ ಸ್ವತಂತ್ರರಾವ್. ಸಾಹೇಬ್ರೆ, ನಮ್ ವ್ಯವಹಾರ ಬಹಳ ಗುಟ್ಟಾಗಿ ನಡಿಬೇಕು. ಯಾಕೆ ಅಂದ್ರೆ ಈ ಊರಿಗೆ ದೊಡ್ಡ ಮನುಷ್ಯ ನಾನು. ಹ್ಞೂ ಸ್ವಾಮಿ, ಮರ್ಯಾದೆ ಪ್ರಶ್ನೆ. ಡೋಂಟ್ ವರಿ ಮಿಸ್ಟರ್ ರಾವ್, ಬಟ್ ಆದ್ರೆ ಒನ್ ಥಿಂಗ್, ನಾನು ನಿಮ್ಮನ್ನ ಗುರ್ತಿಡಿಬೇಕು. ಅದಕ್ಕೆ ನೀವು ಕೆಂಪು ಬಟ್ಟೆಲ್ ಬನ್ನಿ, ನಾನು ವೈಟ್ ಬಟ್ಟೆಲ್ ಬಾಚಿನಿ. ರಿಮೆಂಬರ್, ನೈಟ್ 12 o'clock, ರೈಟ್. ಕೆಂಪು ಬಟ್ಟೆ ಅದಕ್ಕೇನಂತೆ, ಹೊಲಸು ಹಾಕ ಬಂದ್ಬಿಡ್ತೀನಿ. ಹಾ, ಓಕೆ ಓಕೆ ಸ್ವಾಮಿ, ಹಾಗೆ ಆಗ್ಲಿ. ಆಯ್ತು, ಸಿ ಯು ಮಿಸ್ಟರ್ ಹಲ್ಕಾ ಕಟ್ಟಿ. ಕಟ್ಟಿರಿ ಮಿಸ್ಟರ್ ಕಟ್ಟಿ, ನಮ್ದು ಬಿಸ್ನೆಸ್ ಆಯ್ತು. ನಾನು ಅನ್ಕೊಂಡೆ ಇದು ಹೀಗಾಗತ್ತೆ ಅಂತ. ಹಾಗಾಯ್ತು ನೋಡ್ರಿ, ಲಕ್ಷಾಂತರ ರೂಪಾಯಿ ವ್ಯವಹಾರ ಕುದುರಿಸ್ಕೊಟ್ಟಿದ್ದೀನಿ. ಅಂಡರ್ಸ್ಟ್ಯಾಂಡ್. ನಿಮ್ದು ಲಂಚದ ಜನ ಎಲ್ರು ಆತರ ಇರೋದ್ರಿ, ಎಲ್ಲೋ ನನ್ನಂತವ್ರು ಒಬ್ರು ಇಬ್ರು ಇರ್ತಾರೆ. ಮನೆಗೆ ಫೈಲ್ ಹಾಕ್ಸ್ಕೊಡ್ತೇನೆ. ಈಗ ಏನು ನಿಮ್ ಟೈಮ್ ಬಂದಿಲ್ಲ? ಇನ್ನೂ ನನ್ನ ಟೈಮ್ ಬಂದಿಲ್ಲ. ಇದನ್ನ ಇಟ್ಕೊಳ್ಳಿ, ಡ್ರಿಂಕ್ ಅಂಡ್ ಗೋ ಟು ಸ್ಲೀಪ್. ಸ್ವಾಮಿ, ರೋಗ್ ಸಾಹೇಬ್ರೆ ಎಲ್ಲಿದ್ದೀರಿ ಸ್ವಾಮಿ? ನಾನು ಬಂದಿದ್ದೀನಿ, ಬನ್ನಿ. ಭರತ್, ನೀನು ಚಾಪೆ ಸಂಧಿ ನುಸಿಯೋನಾದ್ರೆ ನಾನು ರಂಗೋಲಿ ಸಂಧಿ ನುಸಿಯೋನು ಅನ್ನೋದು ನಿನಗಿನ್ನೂ ಗೊತ್ತಿಲ್ಲ. ನನ್ನಿಬ್ರು ಸ್ನೇಹಿತರು ಸತ್ತಾಗ್ಲೇ ನಿನ್ನ ಮೇಲೆ ನನಗೆ ಅನುಮಾನ ಬಂದಿತ್ತು. ಕೆಂಪು ಬಟ್ಟೆ ಹಾಕೊಂಬ ಅಂತ ಹೇಳಿದ ರಹಸ್ಯ ಏನು ಅಂತ ನನಗೆ ಗೊತ್ತಾಯ್ತು. ಹಿಂತಿರುಗಿ ನೋಡು.
ನಾನು ಸಾಯಿಸ್ಬೇಡ, ನನ್ನ ಕೈ ಮುಗಿತೀನಿ, ನಾನು ಸಾಯಿಸ್ಬೇಡ. ಹಾಕೋ ಬಟ್ಟೆನ. ನೋ ಭರತ್, ನೀ ಹೇಳ್ತಾ ಇರೋದು ಸತ್ಯನೇ ಇರ್ಬೋದು, ಆದ್ರೆ ಕೆಲವರು ಅಧಿಕಾರ ದುರುಪಯೋಗ ಮಾಡ್ಕೊಂಡು ಮಾಡಬಾರದು ಅನ್ಯಾಯ ಮಾಡ್ತಾರೆ ನಿಜ. ನಮ್ಗೆ ಅನ್ಯಾಯ ಆಯ್ತು ಅಂತ ಅವರವರೇ ಕೊಲೆ ಸುಲಿಗೆ ಮಾಡ್ತಾ ಹೋದ್ರೆ ಕಾನೂನು ಹಾಕ್ಬೇಕು, ಪೊಲೀಸ್ ಹಾಕ್ಬೇಕು. ಭರತ್, ನನ್ನ ದೃಷ್ಟಿಯಲ್ಲಿ ನೀವಿಬ್ರು ಅಪರಾಧಿಗಳು. ಕಮಿಷನರ್ ಸರ್, ನಮ್ಮ ಆತ್ಮ ಗೊತ್ತು ನಾವು ನಿರಪರಾಧಿಗಳು ಅಂತ. ಆದ್ರೂ ನ್ಯಾಯದೇವರ ಕಣ್ಣಿಗೆ ಮಣ್ಣೆರ್ಚಿ ಕಾನೂನು ಕಣ್ಣು ತಪ್ಪಿಸಿ ಕಳ್ಳ ಜೀವನ ನಡ್ಸಕ್ ನಮ್ಗೆ ಇಷ್ಟ ಇಲ್ಲ. ಸಮಾಜದ ಕಟ್ಟುಪಾಡಿಗೆ ನಾವು ತಲೆ ಬಾಗಿಸ್ತೀವಿ. ನ್ಯಾಯಪೀಠ ನಮಗೇನೇ ಶಿಕ್ಷೆ ವಿಧಿಸಿದ್ರು ಅದನ್ನ ನಾವಿಬ್ರು ಅನುಭವಿಸೋದಕ್ಕೆ ಸಿದ್ಧ ಇದ್ದೀವಿ. ಇನ್ಸ್ಪೆಕ್ಟರ್, ಟೇಕ್ ದಮ್ ಟು ಕಸ್ಟಡಿ.